ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇದು ಬೃಹತ್ತಾರತಮ್ಯ ಸಂಧಿ, 21ನೇದು ಬೃಹದ್ದಾರತಮ್ಯ ಸಂಧಿ. ಹಾಗೆ ಅಂತ ಸಂಧಿಗಳ ವ್ಯತ್ಯಾಸ ಆಗಿರುತ್ತೆ, ಹಿಂದೆ ಮುಂದೆ ಆಗಿರುತ್ತೆ, ಅದು ನೋಡೋಣ ಅದನ್ನ. ಹರಿ ಸಿರಿ ಬಿರಿಂಚೀರ ಮುಖ ನಿರ್ಜರರ ರಾವೇಶಾವತಾರಗಳ ಸ್ಮರಿಸಿ ಗುಣಗಣ ಸರ್ವಕಾಲದಿ ಭಕ್ತಿ ಪೂರ್ವಕದಿ. ಹಾಗೆ ಅಂತ ಸಂಧಿಯ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿ ಶ್ರೀ, ಶ್ರೀ ಅಂದ್ರೆ ಶ್ರೀ ಅಂತ ಅರ್ಥ, ಪರಮಾತ್ಮ ಮತ್ತು ಲಕ್ಷ್ಮೀದೇವಿ. ವಿರಿಂಚಿ ಈರ ಅಂದ್ರೆ ಬ್ರಹ್ಮದೇವರು ವಾಯುದೇವರು. ಮುಖ ಇವರಿಂದ ಶುರು ಮಾಡಿ, ನಿರ್ಜರರ, ಜರ ಅಂದ್ರೆ ಮುಪ್ಪು, ಜರ ಇಲ್ಲದವರು ಅಂದ್ರೆ ದೇವತೆಗಳು, ಅವರ ಆವೇಶ ಅವತಾರಗಳ. ಆವೇಶ ಮತ್ತು ಅವತಾರ. ಆವೇಶ ಅಂದ್ರೆ ಒಂದು ವ್ಯಕ್ತಿಯಲ್ಲಿ ಈಗ ಒಂದು ಭೂತ ಬರ್ತದೆ ನೋಡಿ, ಭೂತಾವೇಶ ಅಂತ ಹೇಳ್ತಾರೆ ನೋಡಿ. ವಿಚಿತ್ರ ಶಕ್ತಿ ಕಾಣಿಸ್ತದೆ. ಒಂದು ಪುರುಷನಲ್ಲಿ ಭೂತಾವಿಷ್ಟನಾಗಿದ್ದರೆ 2 ಲೋಟ ನೀರು ಕುಡಿತಾನೆ, ಭೂತ ಪ್ರವೇಶ ಆಗಿದ್ರೆ 8 ಲೋಟ ನೀರು ಕುಡಿತಾ ಇರ್ತಾನೆ. ಅಷ್ಟು ಬಾಯಾರಿಕೆ ಆಗ್ತದೆ ಅವನಿಗೆ. ಅದನ್ನ ಆವೇಶ ಅಂತ ಕರೀತಾರೆ. ಅಂಶ ಅಂದ್ರೆ ಅದು ಬಂದು ಹೋಗತಕ್ಕದ್ದು. ಆವೇಶ ಅಂದ್ರೆ ಯಾವತ್ತೂ ಇರೋದಿಲ್ಲ, ಬರ್ತದೆ ಹೋಗ್ತದೆ, ಆ ತರ. ಅಂಶ ಅಂದ್ರೆ ರೂಪ ಅಲ್ಲೇ ಇರತಕ್ಕದ್ದು ಅಂತ ಅರ್ಥ. ಇದು ಅಂಶ, ಆವೇಶ, ಇವುಗಳಿಗೆ ಇರುವ ವ್ಯತ್ಯಾಸ ಅಂತ. ಆ ಅಂಶ ದೇವತೆಗಳ, ಬ್ರಹ್ಮರುದ್ರಾದಿ ದೇವತೆಗಳ ಅಂಶ ಅವತಾರಗಳ ವಿಚಾರವನ್ನ ಗುಣಗಣ ಸರ್ವಕಾಲದಿ ಭಕ್ತಿಪೂರ್ವಕದಿ ಸ್ಮರಿಸು. ಆ ಗುಣ ಸಮೂಹವನ್ನು ಸರ್ವಕಾಲದಲ್ಲೂ ಭಕ್ತಿಯಿಂದ ನಾವು ಸ್ಮರಿಸಬೇಕು. ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆದಿಯಲ್ಲಿ ಪರಮಾತ್ಮನ ಅವತಾರಗಳು ಯಾವುದು ಅಂತ ಅದು ಲೆಕ್ಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಅನಂತ ಅವತಾರಗಳನ್ನು ತಾಳ್ತಾನೆ. ಆದರೂ ಕೂಡ ಕೆಲವು ಪ್ರಸಿದ್ಧ ಅವತಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೀನ ಕೂರ್ಮ ಕ್ರೋಢ ನರಹರಿ ಮಾಣವಕ ಭೃಗುರಾಮ ದಶರಥ ಸೂನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಋಷಭ ಹಯಾನನ ನಾರಾಯಣೀ ಹಂಸ ನಿರುದ್ಧ ತ್ರಿವಿಕ್ರಮ ಶ್ರೀಧರ ಋಷಿಕೇಶ. ಮತ್ಸ್ಯ, ಕೂರ್ಮ, ಕ್ರೋಡ ಅಂದ್ರೆ ವರಾಹ, ನರಹರಿ ಅಂದ್ರೆ ನರಸಿಂಹದೇವರ ಅವತಾರ, ಮಾಣವಕ ಅಂದ್ರೆ ವಾಮನ ಬ್ರಹ್ಮಚಾರಿ ಅಂತ ಅರ್ಥ, ಮಾಣವಕ. ಭೃಗುರಾಮ, ಭೃಗು ಕುಲದಲ್ಲಿ ಬಂದ ಪರಶುರಾಮ ದೇವರು ಅಂತ. ದಶರಥ ಸೂನು, ದಶರಥನ ಮಗನಾದ ರಾಮ. ಯಾದವ ಅಂದ್ರೆ ಕೃಷ್ಣಾವತಾರ. ಬುದ್ಧ ಕಲ್ಕಿ ಅಂತ 10 ಅವತಾರಗಳು. ಅದು ಬಿಟ್ಟು ಕಪಿಲ, ಕರ್ದಮರು, ದೇವಹೂತಿ. ಭಾಗವತದಲ್ಲಿ ತಿಳಿಸಿದಂತೆ ದೇವಹೂತಿ ಕರ್ದಮರಲ್ಲಿ ಅವತಾರ ಮಾಡಿದ ಪರಮಾತ್ಮ ಕಪಿಲ ದೇವರು. ಮತ್ತು ವೈಕುಂಠ, ವಿಕುಂಠ ಎನ್ನುವ ಸ್ತ್ರೀಯಲ್ಲಿ ಶುಭ್ರನ ಮೂಲಕ ಪರಮಾತ್ಮನ ಅವತಾರ ಮಾಡ್ತಾ ಇದ್ದಾರೆ. ಅವರಿಗೆ ವೈಕುಂಠ ಅಂತ ಹೆಸರು. ಇದು ಕೂಡ ಭಾಗವತದಲ್ಲಿ ಉಲ್ಲೇಖ ಆಗಿದೆ. ಪತ್ನಿ ವಿಕುಂಠ ಶುಪ್ರಸ್ಯ, ಹಾಗೆ ಅಂತ. ಇನ್ನು ಶ್ರೀನಿವಾಸ ದೇವರು, ವೇದವ್ಯಾಸ, ಋಷಭ, ನಾಭಿರಾಜನ ಮೂಲಕ ಮೇರುದೇವಿಯಲ್ಲಿ ಆದ ಪರಮಾತ್ಮನ ರೂಪ. ಭಾಗವತದಲ್ಲಿ ಉಲ್ಲೇಖವಾದ ಋಷಭ ಅಂತ ಪರಮಾತ್ಮನ ಅವತಾರ ರೂಪ. ಹಯಾನನ ಅಂದ್ರೆ ಹೈಗ್ರೀವ ದೇವರ ರೂಪ. ಅವತಾರ ಮಾಡಿ ಹೈಗ್ರೀವ ಎನ್ನುವ ದೈತ್ಯನನ್ನ ಸಂಹಾರ ಮಾಡಿದ ಪರಮಾತ್ಮನ ರೂಪ. ನಾರಾಯಣಿ, ಹಾಗೆಂದ್ರೆ ಮೋಹಿನಿ ರೂಪವನ್ನ ಧರಿಸಿ ದೇವತೆಗಳಿಗೆ ಅಮೃತವನ್ನ ಕೊಟ್ಟು ದೈತ್ಯರಿಗೆ ವಂಚನೆ ಮಾಡಿದ ಒಂದು ರೂಪ. ಹಾಗೆ ಅಂತ. ಹಂಸ, ಹಂಸನಾಮಕ ಪರಮಾತ್ಮ ಅಂತ ಹೇಳ್ತೀವಿ. ಬ್ರಹ್ಮದೇವರಿಗೆ ತತ್ವೋಪದೇಶ ಮಾಡಿದ ಪರಮಾತ್ಮನ ರೂಪ. ಇನ್ನು ಅನಿರುದ್ಧ, ವಾಸುದೇವಾದಿ ವ್ಯೂಹ ರೂಪ. 5 ವ್ಯೂಹ, ಇದು ನೋಡಿ, ಹಿಂದೆ ನೋಡಿದ್ದೀವಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಹಾಗೆ ಅಂತ. ಅದಲ್ಲಿ ಸೇರಿದ ಅನಿರುದ್ಧ ಅಂತ ಪರಮಾತ್ಮನ ಒಂದು ರೂಪ. ತ್ರಿವಿಕ್ರಮ, ವಾಮನನೇ ತ್ರಿವಿಕ್ರಮನಾಗಿ ಆದದ್ದು. ಇನ್ನು ಶ್ರೀಧರ, ಲಕ್ಷ್ಮೀದೇವಿಯನ್ನ ಹೃದಯದಲ್ಲಿ ಧರಿಸಿದ ಅಜಿತ ಅಂತ ನಾವೇನು ರೂಪ ನೋಡ್ತೀವಿ, ಅದು ಭಾಗವತದಲ್ಲಿ ಬಂದಿರತಕ್ಕದ್ದು. ಋಷಿಕೇಶ, ನಮ್ಮ ಇಂದ್ರಿಯಗಳಿಗೆ, ದೇವತೆಗಳ ಇಂದ್ರಿಯಗಳಿಗೆಲ್ಲ ಅಧಿಪತಿಯಾದ
ಪರಮಾತ್ಮನ ರೂಪ ಅದು ಋಷಿಕೇಶ ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮನ ಅವತಾರಗಳು ಅನೇಕ ಇದೆ ಅಂತ ಅದರ ಅಭಿಪ್ರಾಯ. ಹರಿಯು ನಾರಾಯಣನು ಕೃಷ್ಣ ಸುರಕುಲಾಂತಕ ಸೂರ್ಯ ಸಪ್ರಭ ಕರೆಸುವನು ನಿರ್ದುಷ್ಟ ಸುಖ ಪರಿಪೂರ್ಣತಾನೆಂದು. ಸರ್ವದೇವೋತ್ತಮನು ಸರ್ವಗ ಪರಮ ಪುರುಷ ಪುರಾತನ ಜರಾ ಮರಣ ವರ್ಜಿತ ವಾಸುದೇವಾದ್ಯಮಿತ ರೂಪಾತ್ಮ. ಇನ್ನು ಹರಿ ಪರಮಾತ್ಮನೇ ಮತ್ತೊಂದು ರೂಪ ಹರಿ ಅಂತ, ನಾರಾಯಣ ಹಾಗೆ ಅಂತ ಮತ್ತೊಂದು. ಈ ಹರಿ ಅನ್ನತಕ್ಕದ್ದ ರೂಪವನ್ನೇ ಆ ಗಜೇಂದ್ರನನ್ನು ಕಾಪಾಡಿದ ರೂಪ ಅಂತ ಹೇಳ್ತಾರೆ ನೋಡಿ ಭಾಗವತ ಅಷ್ಟಮ ಸ್ಕಂದದಲ್ಲಿ. ಆ ರೂಪಕ್ಕೂ ಹರಿ ಅಂತ ಹೆಸರಿದೆ, ತಾಪಸಮನು ಅಂತನೂ ಹೆಸರಿದೆ. ಇನ್ನು ನಾರಾಯಣ ಹಾಗೆ ಅಂತ ಧರ್ಮ ಪ್ರಜಾಪತಿಯಲ್ಲಿ ಸೂನೃತ ಎನ್ನುವವರಲ್ಲಿ ಅವತಾರ ಮಾಡಿದ ನರ ಮತ್ತು ನಾರಾಯಣ, ಬದರಿಯಲ್ಲಿ ನಾವೇನು ನೋಡ್ತೀವಿ ನರನಾರಾಯಣ ಅಂತ, ಆ ನಾರಾಯಣ ರೂಪ ಅದು ಕೂಡ ನರ ಅಲ್ಲ, ನರ ಶೇಷದೇವರು. ನಾರಾಯಣ ಅಂತ ಏನಲ್ಲಿದೆ ಅದು ಅವರು ಕೂಡ ನಾರಾಯಣನ ಅವತಾರ. ಕೃಷ್ಣ ಅಸುರ ಕುಲಾಂತಕ ದೈತ್ಯರನ್ನ ಕೊಲ್ಲೋದಕ್ಕೆ ಅವತಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಸೂರ್ಯ ಸುಪ್ರಭ, ಸೂರ್ಯನಿಗೆ ಸಮನಾದ ಕಾಂತಿಯುಳ್ಳವ, ನಿರ್ದುಷ್ಟ ಯಾವ ದೋಷಗಳು ಇಲ್ಲದವ, ಸುಖ ಸಂಪೂರ್ಣ ಪೂರ್ಣವಾದ ಸುಖವುಳ್ಳವ, ಸರ್ವೋತ್ತಮ ಎಲ್ಲ ದೇವತೆಗಳಿಗಿಂತ ಗುಣದಲ್ಲಿ ಉತ್ತಮ ಮಟ್ಟ, ಉತ್ತಮ ಗುಣಗಳುಳ್ಳವ ಅಂತ ಅರ್ಥ. ಸರ್ವಗ ಎಲ್ಲ ಕಡೆ ವ್ಯಾಪ್ತನಾಗಿ ಪ್ರವೇಶ ಮಾಡಿ ವ್ಯಾಪ್ತನಾಗಿ ಇರತಕ್ಕವ, ಪರಮ ಪುರುಷರಲ್ಲಿ ಶ್ರೇಷ್ಠನಾದವ, ಪುರಾತನ ಅನಾದಿ ಕಾಲಗಳಲ್ಲಿ ಇದ್ದು ಜರಾಮರಣ ವರ್ಜಿತ, ಹುಟ್ಟು ಸಾವು ಮೊದಲಾದ ಯಾವುದೂ ಇಲ್ಲದವ, ವಾಸುದೇವಾದ್ಯಮಿತ ರೂಪಾತ್ಮ, ವಾಸುದೇವ ಮುಂತಾದ ಅನೇಕ ರೂಪಗಳನ್ನ ತಾಳಿದವ, ಕರೆಸುವನು. ಈ ರೀತಿಯಾಗಿ ದೇವರನ್ನ ಎಲ್ಲಾ ಶಾಸ್ತ್ರಗಳಲ್ಲೂ ಕೊಂಡಾಡುತ್ತಾರೆ. ಹಿಂದೆ ಏನೇ ವಿಶೇಷಣಗಳು ಹೇಳಿದ್ರು ಈ ರೀತಿಯಾಗಿ ದೇವರನ್ನ ಕೊಂಡಾಡುತ್ತಾರೆ ಅಂತ ಅರ್ಥ. ಈ ನಲಿನ ಭವ ಜನನಿ ಲಕುಮಿ ಜ್ಞಾನ ಬಲ ಭಕ್ತ್ಯಾದಿ ಗುಣ ಸಂಪೂರ್ಣ ಲೆಣಿಪಳು ಸರ್ವಕಾಲದಿ ಹರಿಕೃಪಾ ಬಲದಿ. ಹೀನ ಲೆಣಿಪಳ ನಂದ ಗುಣದಿ ಪುರಾಣ ಪುರುಷಗೆ ಪ್ರಕೃತಿಗಿನ್ನು ಸಮಾನರೆನಿಸುವರಿಲ್ಲ ಮುಕ್ತ ಸುರರೊಳಗೆ. ಈ ನಲಿನ ಭವ, ನಲಿನ ಅಂದ್ರೆ ಕಮಲದಲ್ಲಿ ಹುಟ್ಟಿದವರಾದ ಬ್ರಹ್ಮದೇವರು, ಅವರಿಗೆ ಜನನಿ, ನಲಿನ ಭವ ಜನನಿ, ಬ್ರಹ್ಮದೇವರಿಗೆ ತಾಯಿಯಾದ ಲಕ್ಷ್ಮೀದೇವಿ, ಸರ್ವಕಾಲದಲ್ಲೂ ಪ್ರಳಯ ಮುಂತಾದ ಎಲ್ಲ ಕಾಲದಲ್ಲೂ ಹರಿಕೃಪಾ ಬಲದಿ, ಪರಮಾತ್ಮನ ಕೃಪಾ ಬಲದಿಂದ. ನೋಡಿ ಇಲ್ಲಿ ಲಕ್ಷ್ಮೀದೇವಿಯ ವಿವರಣೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾರಾಯಣನದ್ದು ಹೇಳಿ ತದನಂತರ ಲಕ್ಷ್ಮೀದು. ಪರಮಾತ್ಮನ ಕೃಪಾಬಲದಿಂದ ಲಕ್ಷ್ಮೀದೇವಿ ಜ್ಞಾನ ಬಲ ಭಕ್ತಿಯಾದಿ ಗುಣ ಸಂಪೂರ್ಣಳು, ಜ್ಞಾನ ಬಲ ಭಕ್ತಿಯಾದಿ ಗುಣಗಳಿಂದ ಸಂಪೂರ್ಣಳಾಗಿದ್ದಾಳೆ. ಪುರಾಣ ಪುರುಷಗೆ ಅನಂತ ಗುಣದಿ ಹೀನಳೆಣಿಪಳು, ಆ ಪುರಾತನ ಪುರುಷನಾದ ಪರಮಾತ್ಮನಿಗಿಂತ ಅನಂತಪಟ್ಟು ಗುಣಗಳು, ಗುಣದಿಂದ ಅನಂತಪಟ್ಟು ಕಡಿಮೆ. ದೇಶಕಾಲದಿಂದ ಎಲ್ಲ ಕಡೆ ವ್ಯಾಪ್ತಳಾಗಿದ್ದಾಳೆ. ಪರಮಾತ್ಮ ಯಾವ ದೇಶದಲ್ಲಿ ಇದ್ದಾನೆ, ಯಾವ ಕಾಲದಲ್ಲಿ ಇದ್ದಾನೆ, ಆ ಎಲ್ಲ ದೇಶ ಕಾಲಗಳಲ್ಲೂ ಕೂಡ ಸಮನಾಗಿದ್ದಾಳೆ. ಅದರಿಂದಲೇ ಅವಳಿಗೆ ಸಮನ ಅಂತನೂ ಹೆಸರು. ಆದರೆ ಗುಣದಲ್ಲಿ ಮಾತ್ರ ನೋಡಿ 3 ಪ್ಯಾರಾಮೀಟರ್ ಇದೆ, ದೇಶ ಕಾಲ ಗುಣ ಹಾಗೆ ಅಂತ. ದೇಶಕಾಲದಿಂದ ದೇವರಿಗೆ ಸಮನಾಗಿ ಇದ್ದಾಳೆ, ಆದರೆ ಗುಣದಿಂದ ಅನಂತಪಟ್ಟು ಕಡಿಮೆ ಆಗಿದ್ದಾಳೆ. ಅನಂತ ಗುಣಿ ಹೀನಳೆಣಿಪಳು ಪ್ರಕೃತಿಗೆ ಅಂತ ಲಕ್ಷ್ಮೀದೇವಿಗೆ ಮುಕ್ತ ಸುರರೊಳಗೆ ಸಮಾನರೆಣಿಸುವರಿಲ್ಲ. ಮುಕ್ತರಲ್ಲಾಗಲಿ ಅಮುಕ್ತರಲ್ಲಾಗಲಿ ಈ ಒಂದು ಲಕ್ಷ್ಮೀದೇವಿಗೆ ಸಮಾನರು ಅಂತ ಯಾರು ಇಲ್ಲ ಅಂತ ಅರ್ಥ. ಇದು ಲಕ್ಷ್ಮಿಯ ಸ್ವರೂಪವನ್ನ ಪರಿಚಯ ಮಾಡಿಸಿ ಈ ಲಕ್ಷ್ಮೀದೇವಿಯ ಅವತಾರಗಳು ಯಾವುದು ಅಂತ ಹೇಳ್ತಾರೆ. ಗುಣಗಳತ್ರಯಮಾನಿ ಶ್ರೀ ಕುಂಭಿಣಿ ಮಹಾದುರ್ಗಾಂಭೃಣಿ ರುಕ್ಮಿಣಿಯು ಸುಸತ್ಯ ಶಾಂತಿ ಕೃತಿ ಜಯ ಮಾಯ ಮಹಾಲಕ್ಷ್ಮೀ ಜನಕಜಾ ಕಮಲಾಲಯ ದಕ್ಷಿಣೆ ಸುಪದ್ಮಾ ತ್ರಿಲೋಕೇಶ್ವರಿ
ಅಣುಮಹತ್ತಿನೊಳಿದ್ದು ಉಪಮಾರಹಿತಳೆನಿಸುವಳು. ಗುಣಗಳ ತ್ರಯಮಾನಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಏನಿದೆ ಪ್ರಕೃತಿಯ 3 ಗುಣಗಳು, ಅವುಗಳಿಗೆ ಅಭಿಮಾನಿಯಾಗಿ ಶ್ರೀ ಭೂ ದುರ್ಗಾ ಅಂತ ನೋಡಿ. ಶ್ರೀ ಅಂದ್ರೆ ಶ್ರೀದೇವಿ, ಕುಂಬಿಣಿ ಅಂದ್ರೆ ಭೂದೇವಿ, ದುರ್ಗಾ ಅಂದ್ರೆ ದುರ್ಗಾದೇವಿ. 3 ರೂಪದಿಂದ ಆ 3 ಗುಣಗಳಿಗೆ ಅಭಿಮಾನಿನಿಯಾಗಿ ಇದ್ದಾರೆ. ಮತ್ತು ಅಂಬೃಣಿ ಅಂತ ಲಕ್ಷ್ಮೀದೇವಿದೆ ಮತ್ತೊಂದು ರೂಪ. ರುಕ್ಮಿಣಿ ಸುಸತ್ಯ, ರುಕ್ಮಿಣಿ ದೇವಿ ಕೃಷ್ಣಾವತಾರದಲ್ಲಿ ಈ ಲಕ್ಷ್ಮಿಯೇ ರುಕ್ಮಿಣಿ ಎಂದು ಅವತಾರವನ್ನ ತಾಳಿದರು. ಸತ್ಯಭಾಮ ಅಂದ್ರೆ ಅವರು ಅಷ್ಟೇ. ಇನ್ನು ಶಾಂತಿ, ಕೃತಿ, ಜಯ, ಮಾಯ ನಾವು ಹಿಂದೆ ನೋಡಿದ್ದೀವಿ. ಅನಿರುದ್ಧನ ಮಡದಿ ಶಾಂತಿ, ಪ್ರದ್ಯುಮ್ನನ ಮಡದಿ ಕೃತಿ, ಸಂಕರ್ಷಣನ ಮಡದಿ ಜಯ, ವಾಸುದೇವನ ಮಡದಿ ಮಾಯಾ, ಹಾಗೆ ಅಂತ. ಇದೆಲ್ಲವೂ ಕೂಡ ಲಕ್ಷ್ಮಿಯ ಸಾಕ್ಷಾತ್ ಅವತಾರ ರೂಪಗಳು. ಮಹಾಲಕ್ಷ್ಮಿ ಇನ್ನು ನಾರಾಯಣನ ಮಡದಿ ಮಹಾಲಕ್ಷ್ಮಿ, ಹಾಗೆ ಅಂತ. ಮತ್ತು ಜನಕನ ಮಗಳಾದ ಸೀತಾದೇವಿ, ರಾಮನನ್ನ ಮದುವೆ ಆಗ್ತಾರಲ್ಲ ಆ ಸೀತಾದೇವಿ. ಇನ್ನು ಕಮಲಾಲಯ, ಅಜಿತ್ನಾಮಕ ಪರಮಾತ್ಮನ ಮಡದಿಯಾಗಿ ಸಮುದ್ರ ಮಥನ ಮಾಡುವಾಗ ಅವತಾರ ಮಾಡಿದವಳು. ಇನ್ನು ದಕ್ಷಿಣೆ, ಯಜ್ಞನಾಮಕ ಪರಮಾತ್ಮನ ಮಡದಿಯಾದ ದಕ್ಷಿಣೆ. ಮತ್ತು ಸುಪದ್ಮ ಅಂತ ಭಾರ್ಗವಿ ರೂಪ, ಭೃಗುಕುಲದಲ್ಲಿ ಅವತಾರ ಮಾಡಿದವಳು ಸುಪದ್ಮ, ಹಾಗೆ ಅಂತ. ತ್ರಿಲೋಕೇಶ್ವರಿ, 3 ಲೋಕಕ್ಕೂ ಈಶ್ವರಿ, ಒಡೆತನ ಉಳ್ಳವಳು ಅಂತ ಅವಳಿಗೆ ಆ ಬಿರುದು ಇದೆ. ಅಣುಮಹತ್ತಿನೊಳಿದ್ದು, ಎಲ್ಲ ಅಣುವಾಗಲಿ ಮಹತ್ತಾಗಲಿ, ಸಣ್ಣ ಪದಾರ್ಥಗಳು ಇರಬಹುದು, ಬೃಹದಾಕಾರವಾದ ಪದಾರ್ಥಗಳು ಇರಬಹುದು. ಅಣುಮಹತ್ತಿನೊಳಿದ್ದು ಉಪಮಾರಹಿತಳೆನಿಸುವಳು, ಇವಳಿಗೆ ಸರಿಸಮ ಯಾರೂ ಇಲ್ಲ, ಉಪಮಾನವೇ ಇಲ್ಲ ಅಂತ ಪ್ರಸಿದ್ಧಳಾದವಳು ಅಂತ ಅರ್ಥ. ಘೋಟಕಾಸ್ಯನ ಮಡದಿಗಿಂದಲಿ ಹಾಟಕೋಧರ ಪವನ ಇರ್ವರು ಕೋಟಿ ಗುಣರಿಂದದ ಮರೆನಿಪರು ಆವ ಕಾಲದಲ್ಲಿ. ಖೇಡಪತಿ ಶೇಷಾಮರೇಂದ್ರರ ಸಾಟಿ ಮಾಡದೆ ಶ್ರೀಶನ ಕೃಪಾ ನೋಟದಿಂದಲಿ ಸರ್ವರೊಳು ವ್ಯಾಪಾರ ಮಾಡುವರು. ಘೋಟಕಾಸ್ಯ ಅಂದ್ರೆ ಕುದುರೆಯ ಮುಖದವ ಅಂದ್ರೆ ಹಯಗ್ರೀವ ದೇವರು. ಹಯಗ್ರೀವ ದೇವರ ಮಡದಿಗಿಂತಲೀ, ಪರಮ ಹಯಗ್ರೀವರ ಮಡದಿ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಿಂದ ಹಾಟಕ ಉದರ. ಹಾಟಕ ಉದರ ಅಂದ್ರೆ ಬಂಗಾರವೇ ಉದರವಾಗಿ ಉಳ್ಳವರು ಅಂತ. ಅದಕ್ಕೆ ಅವರಿಗೆ ಹಿರಣ್ಯ ಗರ್ಭ ಅಂತ ಹೆಸರು. ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು, ಪವನ ಅಂದ್ರೆ ವಾಯುದೇವರು. ಇವರು ಯಾವ ಕಾಲದಲ್ಲಿ ಕೋಟಿ ಗುಣದಿಂದ ಅದಮರೆನಿಪರು, ಅವರಿಬ್ಬರು ಹುಟ್ಟಿ ಬಂದರು. ಈ ಲಕ್ಷ್ಮೀನಾರಾಯಣರಿಂದ ಬ್ರಹ್ಮ ವಾಯುಗಳು ಅವರಿಬ್ಬರು ಕೂಡ ಕೋಟಿ ಗುಣದಿಂದ ಲಕ್ಷ್ಮಿಗಿಂತ ಕಡಿಮೆಯಾಗಿದ್ದಾರೆ, ಹಾಗೆ ಅಂತ. ಇನ್ನು ಶ್ರೀಶನ ಕೃಪಾನೋಟದಿಂದಲಿ, ಈ ಬ್ರಹ್ಮವಾಯುಗಳು ಲಕ್ಷ್ಮೀಪತಿಯಾದ ಪರಮಾತ್ಮನ ಅನುಗ್ರಹಪೂರ್ವಕ ಒಂದು ನೋಟದಿಂದ, ದರ್ಶನದಿಂದ, ಕೇಟಪತಿ ಅಂದ್ರೆ ಆಕಾಶದಲ್ಲಿ ಯಾರ ತಕ್ಕದ್ದು, ಯಾರು ಗರುಡ, ಕೇಟಪತಿ ಅವರಲ್ಲಿ ಶ್ರೇಷ್ಠ ಅಂದ್ರೆ ಪಕ್ಷಿ ಶ್ರೇಷ್ಠನಾದ ಗರುಡ, ಶೇಷಾಮರೇಂದ್ರ ಶೇಷ ದೇವೇಂದ್ರ, ಇವರೆಲ್ಲರನ್ನು ಕೂಡ ಸಾಟಿ ಮಾಡದೆ, ಅವರನ್ನ ಗಣನೆಗೆ ತೆಗೆದುಕೊಳ್ಳದೆ ಸರ್ವರೊಳು ವ್ಯಾಪಾರ ಮಾಡುವರು. ಎಲ್ಲರಲ್ಲಿದ್ದು ಎಲ್ಲಾ ವ್ಯಾಪಾರ, ಇಂದ್ರಿಯ ವ್ಯಾಪಾರಗಳನ್ನ ಮಾಡುವವರಾಗಿ ಬ್ರಹ್ಮವಾಯುಗಳು ಇದ್ದಾರೆ. ಅಂದ್ರೆ ಏನರ್ಥ? ಪರಮಾತ್ಮ ಕೃಪಾ ಕಟಾಕ್ಷದಿಂದ, ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷದಿಂದ ಮಾತ್ರ ಅವರು ಎಲ್ಲವನ್ನು ಮಾಡ್ತಾರೆ. ಗರುಡ, ಶೇಷ, ರುದ್ರ ಇವೇ ಮೊದಲಾದ ಕೆಳಗಿನ ದೇವತೆಗಳ ಅಪೇಕ್ಷೆ ಅವರಿಗಿಲ್ಲ ಅಂತ ಅರ್ಥ. ಪುರುಷ ಬ್ರಹ್ಮ ವಿರಿಂಚಿ ಮಾಹನ್ ಮರುತ ಮುಖ್ಯ ಪ್ರಾಣ ಧೃತಿ ಸ್ಮೃತಿ ಗುರುವರ ಮಹಾಧ್ಯಾತ ಫಲ ವಿಜ್ಞಾತ ವಿಖ್ಯಾತ ಖರಳ ಬುಕ್ ಭವರೋಗ ಭೇಷಜ ಸ್ವರ ವರಣ ವೇದಸ್ಥ ಜೀವೇಶ್ವರ ವಿಭೀಷಣ ವಿಶ್ವಚೇಷ್ಟ ಕವೀಥ ಭಯ ಭೀಮ. ಇನ್ನು ವಿರಿಂಚಿ ಅಂದ್ರೆ ವಾಸುದೇವನ ಮೂಲಕ ಮಾಯಾದೇವಿಯಲ್ಲಿ ಸೂಕ್ಷ್ಮ ದೇಹದಲ್ಲಿ ಹುಟ್ಟಿದ ರೂಪ ಪುರುಷ ಅಂತ ಪ್ರಸಿದ್ಧ.
ಆ ಬ್ರಹ್ಮದೇವರು. ಮಾಹನ್ ಅದೇ ಥರ ಅನಿರುದ್ಧ ನಾಮಕ ಪರಮಾತ್ಮನ ಮಡದಿ ಶಾಂತಿದೇವಿಯಿಂದ ಹುಟ್ಟಿದ ಮಹತ್ತತ್ವ ಅಭಿಮಾನಿಯಾದ ಬ್ರಹ್ಮ ಅಂತ ಒಂದು ರೂಪ. ನೋಡಿ, ನಾವು ನೋಡಿದ್ದೀವಿ ದೇವತೆಗಳು ಅನೇಕ ಬಾರಿ ಹುಟ್ಟಿ ಬರ್ತಾರೆ. ವಾಸುದೇವ ಮತ್ತು ಮಾಯಾದೇವಿಯಲ್ಲಿ ವಾಸುದೇವ ಮಾಯಾದೇವಿಯಲ್ಲಿ ಸೂಕ್ಷ್ಮ ರೂಪದಿಂದ ಪುರುಷ ಎಂದ ಹೆಸರಿನಿಂದ ಬ್ರಹ್ಮದೇವರು ಹುಟ್ಟಿದರೆ, ಅನಿರುದ್ಧ ಮತ್ತು ಶಾಂತಿ ದೇವಿಯಲ್ಲಿ ಮಹತ್ತತ್ವದ ದೊಡ್ಡದ ಬೃಹದಾಕಾರವಾದ ರೂಪ, ಮಹತ್ತತ್ವದ ಅಭಿಮಾನಿಯಾದ ಬ್ರಹ್ಮ ಅಂತ ಹೆಸರಿನಿಂದ ಈ ಬ್ರಹ್ಮದೇವರು, ಮತ್ತು ಬ್ರಹ್ಮ ಎನ್ನುವ ಹೆಸರಿನಿಂದ ಪರಮಾತ್ಮನ ನಾಭಿಯ ಕಮಲದಲ್ಲಿ ಬ್ರಹ್ಮಾಂಡದ ಒಳಗೆ ಈ ರೀತಿಯಾಗಿ ರೂಪಗಳನ್ನು ತಾಳಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ತದನಂತರ ವಾಯುದೇವರ ರೂಪನಾಮಗಳನ್ನು ಹೇಳ್ತಾ ಇದ್ದಾರೆ. ಮರುತ 49 ಜನ ಮರುದ್ಗಣರು ಅಂತ ನೋಡಿದ್ದೀವಿ. ಅವರಲ್ಲಿ ಉತ್ತಮರು ಮುಖ್ಯಪ್ರಾಣ ದೇವರು ಹಾಗೆ ಅಂತ. ಮುಖ್ಯಪ್ರಾಣ ಮತ್ತು ಧೃತಿ. ಧೃತಿ ಅಂದರೆ ಭಾರಿ ಧೈರ್ಯ ಉಳ್ಳವರು. ಸ್ಮೃತಿ. ಸ್ಮೃತಿ ಅಂದರೆ ಒಳ್ಳೆ ಮನನ ಸ್ಮರಣ ಶಕ್ತಿ, ಸ್ಮರಿಸುವ ಶಕ್ತಿ, ಕೇಳಿದ್ದನ್ನೆಲ್ಲ ನೆನಪಿಟ್ಟುಕೊಳ್ಳುವ ಶಕ್ತಿ ಉಳ್ಳವರು. ಗುರುವರ. ಗುರುಗಳಲ್ಲಿ ಉತ್ತಮರು ಅಂತ ಎನಿಸಿಕೊಳ್ಳುವವರು. ಅದರಿಂದಲೇ ಜಗದ್ಗುರು ಅಂತ ಪ್ರಸಿದ್ಧರಾದವರು. ಮಹಾದ್ಯೂತ. ಪರಮಾತ್ಮನ ಭಾರಿ ಧ್ಯಾನ ಮಾಡತಕ್ಕವರು, ಅದರಿಂದ ಮಹಾದ್ಯೂತ ಅಂತ. ಅವರು ಬಲ, ಭಾರಿ ಬಲಿಷ್ಠರಾದವರು, ಬಲವುಳ್ಳವರು ಅಂತ. ವಿಜ್ಞಾತ. ವಿಶೇಷವಾದ ಜ್ಞಾನ, ಪರಮಾತ್ಮನ ಸ್ವರೂಪ, ಪರಮಾತ್ಮನ ಜ್ಞಾನ ಗರುಡಾದಿಗಳಿಗಿಂತ ಹೆಚ್ಚು ಉಳ್ಳವರು ಅಂತ. ವಿಖ್ಯಾತ. ವಿಖ್ಯಾತ ಅಂದರೆ ಲೋಕದಲ್ಲೂ ವೇದದಲ್ಲಿ ಪ್ರಸಿದ್ಧಿ ಉಳ್ಳವರು ಅಂತ. ಕರಳಭುಕ್. ಹಾಗೆಂದ್ರೆ ಕರಳ ಅಂದ್ರೆ ವಿಷ. ಗರಳ. ಗರಳ ಅಂದ್ರೆ ವಿಷ. ಗರಳಭುಕ್ ಹಾಗೆಂದ್ರೆ ವಿಷವನ್ನ ಉಂಡವ ಅಂತ. ಸಮುದ್ರ ಮಥನ ಮಾಡುವಾಗ ಕಾಳಿ ಆ ವಾಸುಕಿ ಸರ್ಪವನ್ನ ಇಟ್ಟು ಮಥನ ಮಾಡ್ತಾರೆ. ಮಂದರ ಪರ್ವತ ವಾಸುಕಿ ಸರ್ಪವನ್ನ ಇಟ್ಟು ಮಥನ ಮಾಡಿದಾಗ ಮೊದಲು ಬಂದದ್ದು ಕಾಲಕೂಟ ವಿಷ. ಆ ಕಾಲಕೂಟ ವಿಷವನ್ನ ಪಾನ ಮಾಡಿ ಜೀರ್ಣಿಸಿಕೊಂಡವರು ಅಂತ ಅರ್ಥ. ಗರಳಭುಕ್. ಇನ್ನು ಭವರೋಗ ಭೇಷಜ. ಸಂಸಾರ ಎನ್ನತಕ್ಕ ಈ ರೋಗಕ್ಕೆ ಔಷಧಿ, ದೊಡ್ಡ ಡಾಕ್ಟರ್. ವಾಯುದೇವರು ಟ್ರೀಟ್ಮೆಂಟ್ ಕೊಟ್ರೇ ಸರಿ ಹೋಗೋದು ಈ ಔಷಧಿ. ವಾಯುದೇವರು ಮುಟ್ಟಿಲ್ಲ, ಅರ್ಥಾತ್ ನಾವು ವಾಯುದೇವರಿಗೆ ಶರಣು ಹೋಗಿಲ್ಲ, ಇಲ್ಲಾಂದ್ರೆ ಅವ್ರು ಮುಟ್ಟೋದಿಲ್ಲ. ವಾಯುದೇವರ ಮುಟ್ಟಬೇಕು, ಆಗ ನಮಗೆ ಈ ಭವರೋಗ ಹೋಗ್ತದೆ. ಭವರೋಗ ಭೇಷಜ. ವೇದಸ್ಥ. ವೇದದಲ್ಲಿ ಇರುವ ಸ್ವರ ವರ್ಣ, ವೇದಗಳಲ್ಲಿರುವ ಆ ಸ್ವರಗಳ ಮೂಲಕ, ವರ್ಣಗಳ ಮೂಲಕ ಪರಮಾತ್ಮನನ್ನ ಸ್ತೋತ್ರ ಮಾಡತಕ್ಕವರು. ಅಥವಾ ಪರಮಾತ್ಮ ಲಕ್ಷ್ಮೀದೇವಿಯ ನಂತರ ಎಲ್ಲ ವೇದಗಳಿಂದಲೂ ಕೂಡ ಕೆಲವುದನ್ನು ಬಿಟ್ಟು, ಪ್ರಸಿದ್ಧ ಕೆಲವುಗಳನ್ನು ಬಿಟ್ಟು ಎಲ್ಲ ವೇದಗಳಿಂದಲೂ ಕೂಡ ವೇದಗಳು ವಾಯುದೇವರನ್ನ ಸ್ತೋತ್ರ ಮಾಡ್ತಾ ಇದೆ. ಎಲ್ಲಾ ವೇದಗಳು ಎಲ್ಲ ಕಾಲದಲ್ಲೂ ಪರಮಾತ್ಮನನ್ನ ಸ್ತೋತ್ರ ಮಾಡಿದರೆ, ಅದರಿಂದ ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ವೇದಗಳು ಪರಮಾತ್ಮನನ್ನೇ ಹೇಳ್ತದೆ. ಸರ್ವ ಶಬ್ದನಿಂದಲೂ ಪ್ರತಿಪಾದ್ಯನಾಗಿ ಪರಮಾತ್ಮ ಇದ್ದರೆ, ಕೆಲವು ಪ್ರಸಿದ್ಧ ವೇದ ಮಂತ್ರಗಳನ್ನು ಬಿಟ್ಟು ಉಳಿದ ಎಲ್ಲಾ ಮಂತ್ರಗಳು ಮುಖ್ಯವಾಗಿ ಯಾರನ್ನು ಹೇಳ್ತದೆ? ಪರಮಾತ್ಮ ಲಕ್ಷ್ಮಿಯ ನಂತರ ವಾಯುದೇವರನ್ನ ಹೇಳ್ತದೆ ಅಂತ ವೇದ ಪ್ರತಿಪಾದ್ಯ ಆಚಾರ್ಯರು ವಾಯುದೇವರು, ಅವರ ಅವತಾರವೇ ಮಧ್ವಾಚಾರ್ಯರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಬೇಕಾದ ವಿಚಾರ ಇದು. ಸ್ವರವರ್ಣ. ವೇದಸ್ಥ ಸ್ವರವರ್ಣ ಅಂತ. ಜೀವೇಶ್ವರ. ಜೀವರಲ್ಲಿ ಉತ್ತಮರು. ವಿಭೀಷಣ. ಶತ್ರುಗಳಿಗೆ ಭೀಷಣ ಅಂದ್ರೆ ಭಯ, ಭಯಂಕರ ಭಯವನ್ನು ಉಂಟು ಮಾಡುವವರು ಅಂತ ಅರ್ಥ. ಇನ್ನು ವಿಶ್ವಚೇಷ್ಟಕ. ಎಲ್ಲಾ ಪ್ರಾಣಿಗಳಲ್ಲಿದ್ದು ಎಲ್ಲಾ ಕೆಲಸವನ್ನ ಮಾಡುವವರು ಅಂತ. ವೀತ ಭಯ. ಇವರಿಗೆ ಭಯವೇ ಇಲ್ಲ. ಲಕ್ಷ್ಮೀನಾರಾಯಣ ಬಿಟ್ಟು ಬೇರೆಯವರಲ್ಲಿ ಭಯ ಇಲ್ಲ ಅಂತ ಅರ್ಥ. ಮತ್ತು ಭೀಮ. ಭಗವಂತನ ದ್ವೇಷಿಗಳಿಗೆ ಭಯವನ್ನು ಉಂಟು ಮಾಡತಕ್ಕವರು ಅಂತ. ಇದು ವಾಯುದೇವರ ಮೂಲ ರೂಪದ ಅಪರೂಪದ ವಿಚಾರ. ಇದು ಗುರುಗಳು ಇಲ್ಲಿ ಸಂಗ್ರಹ ಮಾಡಿ ಒಂದೇ ಕಡೆ ನಮಗೆ ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ಸಿಗೋದು ಇದು. ಇಂಥ ವಾಯುದೇವರ ಸ್ವರೂಪವನ್ನ ಒಂದೇ ಕಡೆ ಹೇಳಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಅದಕ್ಕೆ ನಿತ್ಯ ಪಠಿಸಬೇಕಾದ ಒಂದು ಶ್ಲೋಕ ಇದು ಹಾಗೆ ಅಂತ.
ವಾಯುದೇವರದೇ ಮಹಿಮೆ ಹೇಳ್ತಾ ಇದ್ದಾರೆ. ಅನಿಲ ಸ್ಥಿತಿ ವೈರಾಗ್ಯ ನಿಧಿ ರೋಚನ ವಿಮುಕ್ತಿಗನಂತ ದಶಮತಿ ಅನಿಮಿಶೇಷಾನಿತ್ರ ಶುಚಿ ಸತ್ವಾತ್ಮಕ ಶರೀರ ಅನುಮಹದ್ರೂಪಾತ್ಮಕಾಮೃತ ಹನುಮದಾದ್ಯವತಾರ ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಖನಾಶ್ಮ ಸಮ. ಅನಿಲ ಅಂದ್ರೆ ಗಾಳಿ. ಅಂದರೆ ತನಗೆ ಅಂತ ಒಂದು ಆಶ್ರಯ ಇಲ್ಲ ನೋಡಿ, ಅದರಿಂದ ವಾಯುದೇವರಿಗೆ ಅನಿಲ ಅಂತ. ಒಂದು ಕಡೆ ಇರೋದಿಲ್ಲ ಗಾಳಿ, ಎಲ್ಲ ಕಡೆ ಹರಡ್ತಾ ಇರ್ತದೆ. ಸ್ಥಿತಿ ಅಂದರೆ ಒಂದೇ ರೀತಿಯಾದ ಬಲ ಜ್ಞಾನ ಇವುಗಳ ಉಳ್ಳವರು ಅಂತ ಅರ್ಥ. ವೈರಾಗ್ಯ ನಿಧಿ, ಪರಮಾತ್ಮನನ್ನು ಬಿಟ್ಟು ಉಳಿದ ಎಲ್ಲವೂ ಕೂಡ ಅನಿತ್ಯ ಅಸಾರ ಅಂತ ತಿಳಿದು ಅಲಂಬುದ್ಧಿಯನ್ನ ತಾಳಿದವರು ವೈರಾಗ್ಯ ನಿಧಿ. ರೋಚನ ಹಾಗೆ ಅಂತ ನಾವು ನೋಡಿದ್ದೀವಿ ನೋಡಿ. 14 ಮನ್ವಂತರ, 71 ಮಹಾಯುಗ ಕಳೆದರೆ ಒಂದು ಮನ್ವಂತರ ಹಾಗೆ ಅಂತ. ಆ ರೀತಿಯಾಗಿ 14 ಮನ್ವಂತರ ಕಳೆದರೆ ಅದನ್ನು ಒಂದು ಬ್ರಹ್ಮಕಲ್ಪ, ಬ್ರಹ್ಮದೇವರ ಒಂದು ಹಗಲೊತ್ತು ಅಂತ ನಾವು ನೋಡಿದ್ದೀವಿ. ಅದರಲ್ಲಿ ಮೊದಲನೇ ಮನು, 14 ಮನುಗಳು, ಮೊದಲನೇ ಮನುವಾಗಿ ನಾವು ಸ್ವಯಂಭುವ ಮನು ಅಂತ ನೋಡಿದ್ದೀವಿ. ಎರಡನೆಯದು ಸ್ವಾರೋಚಿಷ ಮನ್ವಂತರ ಅಂತ. ಅಲ್ಲಿ ವಾಯುದೇವರು ಸ್ವಾರೋಚಿಷ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಇರ್ತಾರೆ. ಮೊದಲನೇ ಸ್ವಯಂಭುವ ಮನ್ವಂತರದಲ್ಲಿ ಯಜ್ಞನಾಮಕ ಪರಮಾತ್ಮನೇ ಇಂದ್ರ ಪದವಿಯಲ್ಲಿ ಇದ್ದದ್ದು. ಮೊದಲನೇ ಮನ್ವಂತರದಲ್ಲಿ ಪರಮಾತ್ಮ ಸ್ವತಃ ತಾನೇ ಇಂದ್ರ ಪದವಿಯಲ್ಲಿ ಇದ್ದರು, ಯಜ್ಞ ಅಂತ ಹಿಂದೆ ನೋಡಿದ್ದೀವಿ. ಯಜ್ಞನಾಮಕ ಪರಮಾತ್ಮನೇ ಇಂದ್ರ ಪದವಿಯಲ್ಲಿ. ಇನ್ನು ಎರಡನೇ ಮನ್ವಂತರಕ್ಕೆ ಸ್ವಾರೋಚಿಷ ಮನ್ವಂತರ ಅಂತ, ಅಲ್ಲಿ ಇಂದ್ರ ಪದವಿಯನ್ನ ವಾಯುದೇವರು ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ. ವಾಯು ಪದವಿಯಲ್ಲೂ ಇರ್ತಾರೆ, ಇಂದ್ರ ಪದವಿಯಲ್ಲೂ ಇರ್ತಾರೆ ಅಂತ. ಇಂದ್ರ ಪದವಿಯಲ್ಲಿ ಇದ್ದವರ ಹೆಸರು ರೋಚನ ಹಾಗೆ ಅಂತ. ರೋಚನ ಎನ್ನುವ ಒಂದು ಅವತಾರದಿಂದ ಇಂದ್ರ ಪದವಿಯಲ್ಲಿ, ಆ ಮನ್ವಂತರದಲ್ಲಿ ಪೂರ್ತಿ ಇಂದ್ರ ಪದವಿಯಲ್ಲಿ ಇದ್ದು 3 ಲೋಕವನ್ನ ಆಳಿದವರು ಅಂತ ಅರ್ಥ. ವಿಮುಕ್ತಿಗ, ಪರಮಾತ್ಮನ ಆಜ್ಞೆಯಂತೆ ಮೋಕ್ಷವನ್ನು ಕೊಡುವ ಸಾಮರ್ಥ್ಯ ಉಳ್ಳವರು. ದೇವರು ಯಾರಿಗೂ ಕೊಟ್ಟಿಲ್ಲ. ಮೋಕ್ಷ ಪಡೀಬೇಕು, ದೇವರನ್ನೇ ಕೇಳಬೇಕು. ಆದರೆ ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ ಅಂದ್ರೆ, ಪರಮಾತ್ಮನ ಆಜ್ಞೆಯಂತೆ ಮೋಕ್ಷ ಕೊಡುವ ಸಾಮರ್ಥ್ಯ ಮುಕ್ತಿರ್ಹಿ ದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ ಅಂತ ಹೇಳ್ತೀವಿ ನೋಡಿ. ಪರಮಾತ್ಮನ ಆಜ್ಞೆಯಂತೆ ಮೋಕ್ಷವನ್ನು ಕೂಡ ಕೊಡುವ ಸಾಮರ್ಥ್ಯ ಇದೆ ಇವರಿಗೆ. ಆನಂದ ದಶಮತಿ ಅಂದರೆ ಆನಂದ ತೀರ್ಥರು, ದಶಮತಿ ಪೂರ್ಣಪ್ರಜ್ಞರು ಅಂತ ಹೆಸರು ಉಳ್ಳವರು. ಅನಿಮಿಶೇಷ, ದೇವತೆಗಳಿಗೂ ಒಡೆಯ ಈಶರಾದವರು. ಅನಿದ್ರ, ನಿದ್ರೆ ಇಲ್ಲದವರು. ಶುಚಿ, ಶುದ್ಧ ಸ್ವರೂಪರು. ಸತ್ವಾತ್ಮಕ ಶರೀರ, ಇವರ ಶರೀರ ಸತ್ವಾತ್ಮಕವಾದ ಒಂದು ಶರೀರ ಹಾಗೆ ಅಂತ. ದೇವಿ ಪ್ರಾಕೃತವಾದದ್ದೇ, ಆದರೂ ಕೂಡ ಸತ್ವಾತ್ಮಕ ಶರೀರ ಉಳ್ಳವರು ಅಂತ. ಅಣುಮಹದ್ ರೂಪಾತ್ಮಕ, ಇವರ ರೂಪ ಭಾರಿ ಅಣು, ಸೂಕ್ಷ್ಮವಾಗಿಯೂ ಇರುತ್ತದೆ, ಮಹತ್ ಬೃಹದಾಕಾರವಾಗಿಯೂ ಇರುತ್ತದೆ ಹಾಗೆ ಅಂತ. ಹನುಮಂತ ದೇವರು ನೋಡ್ತೀವಿ ನೋಡಿ, ಲಂಕೆಗೆ ಹೋಗಬೇಕು ಅಂದರೆ ಸಣ್ಣ ರೂಪವನ್ನು ತೆಗೆದುಕೊಂಡಿದ್ದಾರೆ, ಬೃಹದಾಕಾರ ರೂಪವನ್ನು ತೋರಿಸಿದ್ದಾರೆ. ಅಣುಮಹದ್ ರೂಪಾತ್ಮಕ. ಅಮೃತ, ನಾವು ಹೇಳ್ತೀವಿ ನೋಡಿ, ಊಟ ಕೊಡುವಾಗ ಅಮೃತೋಪಸ್ತರಣಮಸಿ ಸ್ವಾಹ, ಅಮೃತಾಭಿಧಾನಮಸಿ ಸ್ವಾಹ, ಅಮೃತ ಅಂತ ವಾಯುದೇವರಿಗೆ ವಾಯುರನಿಲಂ ಅಮೃತಂ ಅಥೇದಂ ಅಂತ ಉಪನಿಷತ್ತು ಹೇಳ್ತಾ ಇದೆ. ಅಮೃತ ಅಂದ್ರೆ ಅವರ ಜ್ಞಾನಕ್ಕೆ ಎಂದಿಗೂ ನಾಶ ಇಲ್ಲ, ಪ್ರಳಯ ಕಾಲದಲ್ಲೂ ಕೂಡ ಶುದ್ಧ ಜ್ಞಾನ ಉಳ್ಳವರು ಅಂತ ಅರ್ಥ. ಅದರಿಂದ ಅವರನ್ನು ಅಮೃತ ಶಬ್ದದಿಂದ ಕರೆದಿದ್ದಾರೆ, ನಾಶ ಇಲ್ಲದವರು ಅಂತ. ಇನ್ನು ಹನುಮದಾದ್ಯವತಾರ, ಹನುಮಂತನೇ ಮೊದಲಾದ ಅವತಾರಗಳನ್ನು ತಾಳಿದವರು. ತ್ರೇತಾಯುಗದಲ್ಲಿ ಹನುಮಂತ, ದ್ವಾಪರ ಯುಗದಲ್ಲಿ ಭೀಮ, ಕಲಿಯುಗದಲ್ಲಿ ಶ್ರೀಮನ್ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಪರಮಾತ್ಮನ ಸೇವೆಯನ್ನ ಮಾಡಿದವರು. ಸಂಪ್ರಾಪ್ಯ,
ಈ 3 ಅವತಾರದಲ್ಲೂ ಪರಮಾತ್ಮನ ಸೇವೆಯನ್ನು ಮಾಡಿ ಪದ್ಮಾಸನ ಪದವಿ ಪರಮಾತ್ಮ ಬ್ರಹ್ಮ ಪದವಿಯನ್ನು ಪಡೆದ. ಮುಂದೆ ಬ್ರಹ್ಮದೇವರು ಕಾಲಕ್ರಮೇಣ ಮೋಕ್ಷಕ್ಕೆ ಹೋದಾಗ ಆಗ ಬ್ರಹ್ಮ ಪದವಿಗೆ ಯಾರು ಬರ್ತಾರೆ? ಈ ಹನುಮಂತ ದೇವರೇ, ಅಂದರೆ ಈ ವಾಯುದೇವರೇ ಮುಂದೆ ಆ ಬ್ರಹ್ಮನಾಗಿ ಬರ್ತಾರೆ ಅಂತ. ಆಕನಾಶ್ಮ ಸಮ. ಆಕನಾಶ್ಮ ಅಂದ್ರೆ ಕಲ್ಲು. ಕಲ್ಲಿನ ಮೇಲೆ ನೀವೊಂದು ಮಣ್ಣಿನ ಹೆಂಡೆಯನ್ನ ಹೊಡೆದ್ರೆ ಏನಾಗ್ತದೆ? ಕಲ್ಲಿಗೆ ಏನೂ ಆಗೋದಿಲ್ಲ. ಒಂದ್ಸಲ ಏನಾಯಿತು, ದೇವತೆಗಳು ತಮಗೆ ಏನೋ ಒಂದು ಕಾರ್ಯ ಆಗಬೇಕಾಗಿದೆ, ಪರಮಾತ್ಮನ ಪೂಜೆ ಮಾಡಬೇಕು. ಪರಮಾತ್ಮನ ಪೂಜೆ ಮಾಡಬೇಕು ಅಂದರೆ ಒಳ್ಳೆ ಶುದ್ಧ ಪ್ರತಿಮೆ ಬೇಕು. ಯಾವುದು ಶುದ್ಧ ಪ್ರತಿಮೆ ಅಂತ ವಿಚಾರ ಮಾಡ್ತಾ ಬಂದರು. ಈ ವಿಚಾರ ದೇವತೆಗಳು ಹೀಗೆ ಪೂಜೆ ಮಾಡಿ ವರವನ್ನ ಪಡಿಲಿಕ್ಕಿದ್ದಾರೆ ಹಾಗೆ ಎಂಬುದು ದೈತ್ಯರಿಗೂ ಗೊತ್ತಾಯಿತು. ಅದರಿಂದ ಅವ್ರು ಏನು ಮಾಡಿದ್ರು, ಈ ಪೂಜೆ ನಡೀಬಾರದು ಅಂತ ಹೇಳಿ ದೇವತೆಗಳು ಎಲ್ಲಿ ಪೂಜೆ ಮಾಡ್ತಾರೋ ಆ ಪ್ರತಿಮೆಯಲ್ಲಿ ತಾವು ಸೇರಿಕೊಂಡು ಆ ಪೂಜೆಗೆ ವಿಘ್ನ ಮಾಡಬೇಕು. ಯಾಕೆ? ಪ್ರತಿಮೆ ಅದು ಕಲುಷಿತವಾಗಿ ಬಿಟ್ರೆ ಅದು ದೇವರು ಅಲ್ಲಿ ಬರೋದಿಲ್ಲ, ಇರೋದು ಇಲ್ಲ, ಪೂಜೆ ತೆಗೆದುಕೊಳ್ಳೋದು ಇಲ್ಲ. ಅದರಿಂದ ಪ್ರತಿಮೆ ಶುದ್ಧ ಇರಬೇಕು. ಇದು ದೈತ್ಯರ ಪ್ಲಾನ್. ಇದು ಒಂದು ಕಡೆ ದೇವತೆಗಳ ಪ್ಲಾನು, ಒಂದು ಕಡೆ ದೈತ್ಯರ ಪ್ಲಾನ್. ದೇವತೆಗಳು ಏನ್ ಮಾಡಿದ್ರು, ಪ್ರತಿಮೆ ಯಾವುದು ಒಳ್ಳೆ ಪ್ರತಿಮೆಪಾ ಹಾಗೆ ಅಂತ ಹುಡುಕ್ತಾ ಅಗ್ನಿದೇವರನ್ನೇ ಪ್ರತಿಮೆಯಾಗಿ ಇಟ್ಟುಕೊಂಡು ಮಾಡೋಣ ಅಂತ ಅಗ್ನಿಯಲ್ಲಿ ಪರಮಾತ್ಮನನ್ನು ಆವಾಹನ ಮಾಡಿ ಪೂಜೆ ಮಾಡಿದರೆ ಏನಾಯ್ತು, ಅಷ್ಟರಲ್ಲೇ ದೈತ್ಯರು ಬಂದು ಆ ಅಗ್ನಿ ಒಳಗೆ ಸೇರ್ಕೊಂಡ್ಬಿಟ್ರು. ಅದರಿಂದ ಅಗ್ನಿ ಏನಾಯ್ತು, ಕಲುಷಿತವಾಯ್ತು. ಬಿಟ್ಟು ಅಗ್ನಿಯೇ ದೇವರ ಪ್ರತಿಮೆ ಅಂತ ಹೇಳಿ ಉಪಾಸನೆ ಮಾಡೋದು ಸರಿಯಾಗ್ತಾ ಇಲ್ಲ ಅಂತ ಹೇಳಿ ಸೂರ್ಯ ದೇವರ ಪ್ರತಿಮೆಯಲ್ಲಿ ದೇವರನ್ನು ಆವಾಹನೆ ಮಾಡಿ, ಸೂರ್ಯಮಂಡಲದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡೋಣ ಅಂತ ಹೊರಟ್ರೆ ಅಲ್ಲೂ ಕೂಡ ದೈತ್ಯರು ಬಂದು ಸೇರಿ ಉಪಟಳ ಮಾಡಿದರು. ಸರಿ, ಇವರು ಸರಿ ಇಲ್ಲ ಅಂತ ಹೇಳಿ ಈ ಪ್ರತಿಮೆನೇ ಬೇಡ ಹಾಗೆ ಅಂತ ಹೇಳಿ. ನೋಡಿ, ಪ್ರತಿಮೆ ಅಂದ್ರೆ ಕಳ್ಳು ಮಣ್ಣು ಅಷ್ಟೇ ಪ್ರತಿಮೆ ಅಲ್ಲ. ದೊಡ್ಡ ದೊಡ್ಡ ದೇವತೆಗಳು ಕೂಡ ನಮಗೇನು ಪ್ರತಿಮೆನೆ. ನಮ್ಮ ತಂದೆ ತಾಯಿಯರು ಕೂಡ ಏನು ದೇವರ ಪ್ರತಿಮಾಸ್ಥಾನ ಅಂತ ಒಟ್ಟು ವಿಚಾರ. ಮತ್ತು ರುದ್ರದೇವರನ್ನೇ ಪ್ರತಿಮೆಯಾಗಿ ಮಾಡೋಣ, ದೇವರ ಪ್ರತಿಮೆ ಅಂತ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿದ್ರೆ ಆ ರುದ್ರದೇವರಲ್ಲೂ ಕೂಡ ಬಂದು ದೈತ್ಯರು ಪ್ರವೇಶ ಮಾಡಿ ಆ ಪ್ರತಿಮೆಯನ್ನು ಕೂಡ ಹಾಳು ಮಾಡಿದ್ರು ಹಾಗೆ. ತದನಂತರ ಸರಿ, ಇದು ಸರಿ ಹೋಗ್ತಾ ಇಲ್ಲ ಅಂತ ದೇವತೆಗಳು ಏನ್ ಮಾಡಿದ್ರು, ವಾಯುದೇವರನ್ನ ದೇವರ ಪ್ರತಿಮೆ ಅಂತ ಸ್ವೀಕಾರ ಮಾಡೋಣ ಹಾಗೆಂತ ಹೇಳಿ ವಾಯುದೇವರಲ್ಲಿ ಪೂಜೆಯನ್ನು ಮಾಡ್ತಾರೆ. ಆಗ ದೈತ್ಯರು ಅಲ್ಲಿ ಪ್ರವೇಶ ಮಾಡಬೇಕು ಅಂತ ಬರ್ತಾರೆ, ಆದರೆ ಅವರಿಂದ ಆಗ್ತಾ ಇಲ್ಲ. ಯಾಕೆ? ಅವರ ಒಳಗೆ ಪ್ರವೇಶ ಮಾಡಬೇಕಂತ ಹೋಗಿ ತಾವೇ ಬಿದ್ದೋದ್ರು, ಅಷ್ಟೇ ಕೆಳಗೆ ಬಿದ್ದರು. ಅದರಿಂದ ಕಲ್ಲಿನಂತೆ ಇದ್ದವರು, ಆಕನಾಶ್ಮ ಸಮ ಅಂತ ಒಂದು ಪದ ಇಷ್ಟು ವಿಚಾರವನ್ನ ಹೇಳ್ತಾ ಇದೆ. ಉಪನಿಷತ್ನಲ್ಲಿ ಬರುವ ವಿಚಾರ ಇದು. ಅದರಿಂದ ನಮ್ಮ ಪ್ರತಿಮೆ ಹೇಗಿರಬೇಕು ಹಾಗೆಂದ್ರೆ ಶುದ್ಧವಾಗಿರಬೇಕು. ಶುದ್ಧವಾಗಿರಬೇಕು ಅಂದ್ರೆ ಏನರ್ಥ? ಕಲಿ ಮುಂತಾದ ದೈತ್ಯರ ಉಪಟಳ ಇಲ್ಲದೇ ಇರುವ ಪ್ರತಿಮೆ ಅಂದ್ರೆ ಯಾರು? ವಾಯುದೇವರು. ಅದಕ್ಕೆ ನಾವು ಏನೇ ಪ್ರತಿಷ್ಠಾಪನೆ ಮಾಡಿದರೂ ಕೂಡ ಏನನ್ನಬೇಕು? ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತ. ಈಗ ನೋಡಿ, ಅನಂತವ್ರತ ಬರ್ಲಿಕ್ಕಿದೆ, ಗಣೇಶನ ಪ್ರತಿಮೆ ಮಾಡ್ಲಿಕ್ಕಿದ್ದೀವಿ. ಗಣೇಶ ಪ್ರತಿಮಾಂತರ್ಯಾಮಿ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವಂಬರ ಮೂರ್ತಿ ಅಂತಾನೆ ಉಪಾಸನೆ ಮಾಡಬೇಕು. ಗಣಪತಿ ಅಂತರ್ಗತ ಭಾರತೀರಮನ ಯಾಕೆ ಮುಖ್ಯ ಪ್ರಾಣ ಅಂತ ನಾವು ಸೇರಿಸಿಲ್ಲ ಹಾಗೆ ಅಂದ್ರೆ ತಕ್ಷಣ ದೈತ್ಯರು ಬರ್ತಾರೆ, ಪೂಜೆ ಹಾಳು. ಅದರಿಂದ ಎಚ್ಚರದಿಂದ ಇರಬೇಕು. ನಾವು ಸಾಧನೆ ಮಾಡುವವರು ವಾಯುದೇವರನ್ನ ಮರೆತು ಸಾಧನೆ ಮಾಡಿದರೆ ಅದಕ್ಕೆ ನಾವೇನ್ ಮಾಡೋದು, ವೈಷ್ಣವರು ಪ್ರತಿಷ್ಠಾಪನೆ ಮಾಡಿದ ದೇವಸ್ಥಾನಕ್ಕಷ್ಟೇ ಹೋಗಬೇಕು ಅಂತ. ಒಂದು ಸ್ವಯಂ ವ್ಯಕ್ತವಾಗಿ ಇರಬೇಕು. ಸ್ವಯಂಭೂವಾದ ಕ್ಷೇತ್ರಗಳಲ್ಲಿ ಪೂಜೆ ಮಾಡಬಹುದು. ಅಥವಾ ವೈಷ್ಣವರು ಪ್ರತಿಷ್ಠಾಪನೆ ಮಾಡಿದ್ದು. ಯಾಕೆ ಅವೈಷ್ಣವರು ಏನ್ ಮಾಡೋದಿಲ್ಲ, ಈ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತ ಎನ್ನುವುದನ್ನ ಅವರು ಸೇರಿಸೋದಿಲ್ಲ. ಡೈರೆಕ್ಟ್ ಆಗಿ ಆ ದೇವತೆಯನ್ನೇ ಆವಾಹನೆ ಮಾಡ್ತಾರೆ. ದೇವತೆಗಳು ನಾವು ಹಿಂದೆನೆ ಪರೀಕ್ಷೆ ಮಾಡಿ ತೋರಿಸಿದ್ದಾರೆ ನೋಡಿ. ನಾವು ಯಾರನ್ನೇ ಆವಾಹನೆ ಮಾಡಿ ಪೂಜೆ ಮಾಡಿದ್ರು ಅಲ್ಲಿ ದೈತ್ಯರ ಉಪಟಳ ಇದ್ದೇ ಇರುತ್ತದೆ. ಅದರಿಂದ ದೈತ್ಯರ ಉಪಟಳ ಆಗಬಾರದು ಹಾಗೆಂದ್ರೆ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಅಂತ ಚಿಂತನೆ ಮಾಡಿದರೆ ಡೈರೆಕ್ಟ್ ಆಗಿ ಅವರಿಗೆ ಆ ಪೋಸ್ಟ್ ಹೋಗ್ತದೆ. ಇಲ್ಲದಿದ್ರೆ ನಾವು ಕೊಡುವ ಉಪಚಾರ ಪೂಜೆ ಎಲ್ಲವೂ ಕೂಡ ಎಲ್ಲೋ ದಾರಿ ತಪ್ಪಿ ಹೋಗ್ತದೆ, ದೇವರು ಫಲ ಕೊಡೋದಿಲ್ಲ. ಇದನ್ನೇ ಆಸುರಿ ಪೂಜೆ ಅಂತ ಕರೀತಾರೆ.
ಎಲ್ಲಿ ಮುಖ್ಯಪ್ರಾಣನ ಚಿಂತನೆ ಇರೋದಿಲ್ಲ ಅದು ಆಸುರಿ ಪೂಜೆ ಆಗ್ತದೆ. ಅದರಿಂದ ದೇವರ ಪ್ರತಿಮೆ ಅಂತ ಆಗಬೇಕು ಅಂದ್ರೆ ಮುಖ್ಯಪ್ರಾಣ ದೇವರೇ ಹಾಗೆ ಅಂತ ನಿಶ್ಚಯ ಮಾಡಿದರು ದೇವತೆಗಳು ಅಂತ ನಿಶ್ಚಯ ಆಗಿರುತ್ತದೆ ಅವರಿಗೆ. ನಮಗೆ ತಿಳಿಸಿಕೊಡೋದಕ್ಕೆ ಈ ತರ ಮಾಡಿ ತೋರಿಸಿದ್ರು ಅಂತ ಒಟ್ಟು. ಅದರಿಂದ ಅವರಿಗೆ ವಾಯುದೇವರಿಗೆ ಏನ್ ಹೆಸರು? ಆಕನಾಶ್ಮ ಸಮ, ಬಂಡೆಗಲ್ಲಿನಂತೆ. ಅವ್ರ ಮೇಲೆ ಏನೇ ಮಣ್ಣಿನ ಹೆಂಟೆ ಹೊಡೆದ್ರು ಕೂಡ ಏನಾಗ್ತದೆ? ಅದು ಆ ಮಣ್ಣಿನ ಹೆಂಟೆ ಪುಡಿ ಆಗ್ತದೆ ಹೊರತು ಕಲ್ಲಿಗೆ ಏನೂ ಆಗೋದಿಲ್ಲ. ಅದರಿಂದ ದೈತ್ಯರು ಒಳಗೆ ಪ್ರವೇಶ ಮಾಡಿ ತೊಂದರೆ ಕೊಡಬೇಕು ಅಂತ ಆದರೂ ಕೂಡ ಪ್ರವೇಶ ಮಾಡಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಶುದ್ಧ ಪ್ರತಿಮಾ, ಹಾಗೆಂದರೆ ಅದು ಮುಖ್ಯಪ್ರಾಣ ದೇವರು. ಅದರಿಂದ ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ಪೂಜೆ ಮಾಡಿದರೆ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಇಲ್ಲದಿದ್ರೆ ಅಸುರರು ನಾವು ಮಾಡುವ ಪೂಜೆಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಇಷ್ಟು ವಿಚಾರ ಅದರಲ್ಲಿದೆ. ಅದರಿಂದ ಮುಖ್ಯಪ್ರಾಣನ ವಿಚಾರವನ್ನ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ನೋಡಿ. ಮಾತರಿಶ್ವ ಬ್ರಹ್ಮಹರು ಜಗನ್ಮಾತೆ ಗದಾಮಾಧೀನ ರೆನಿಪರು ಶ್ರೀ ತರುಣಿ ವಲ್ಲಭನು ಈರ್ವರೊಳಾವ ಕಾಲದಲ್ಲಿ ನೀತ ಭಕ್ತಿ ಜ್ಞಾನ ಬಲ ರೂಪಾದಿಶಯದಿಂತಿದ್ದು ಚೇತನಗಳೊಳು ವ್ಯಾಪ್ತನೆನಿಸುವ ತತ್ತದಾಹ್ವಯದಿ. ಮಾತರಿಶ್ವ ಬ್ರಹ್ಮ, ಮಾತರಿಶ್ವ ಅಂದ್ರೆ ವಾಯುದೇವರು, ಬ್ರಹ್ಮ ಅಂದ್ರೆ ಬ್ರಹ್ಮದೇವರು. ಇವರಿಬ್ಬರೂ ಕೂಡ ಜಗನ್ಮಾತೆ ಗಧಮ, ಜಗನ್ಮಾತೆ ಅಂದ್ರೆ ಲಕ್ಷ್ಮೀದೇವಿ, ಲೋಕಕ್ಕೆ ತಾಯಿಯಾದ ಜಗನ್ಮಾತೆಯಾದ ಲಕ್ಷ್ಮಿಗೆ ಅಧಮರು, ಕೋಟಿ ಗುಣದಿಂದ ಕಡಿಮೆ, ಮತ್ತು ಅಧೀನರು. ಲಕ್ಷ್ಮೀದೇವಿ ಅಧೀನದಲ್ಲಿ ಇರ್ತಾರೆ ನೋಡಿ. ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲದೆ ಬ್ರಹ್ಮವಾಯುಗಳು ಕೂಡ ಏನು ಮಾಡುವ ಸಮರ್ಥರಲ್ಲ. ಅಧೀನರು ಎನಿಪರು. ಶ್ರೀ ತರುಣಿ ವಲ್ಲಭನು, ಲಕ್ಷ್ಮೀದೇವಿ ಪತಿಯಾದ ಪರಮಾತ್ಮ ಆವ ಕಾಲದಲ್ಲಿ ಇರುವರೊಳಗೆ ನೀತ ಭಕ್ತಿಜ್ಞಾನ ಬಲರೂಪಾತಿಶಯದಿಂದ, ಎಲ್ಲ ಕಾಲದಲ್ಲೂ ಈ ಬ್ರಹ್ಮವಾಯುಗಳಲ್ಲಿ ನಿರಂತರವಾದ ಭಕ್ತಿ ಜ್ಞಾನ ಬಲ ಇವುಗಳಿಂದ ಇದ್ದು ಚೇತನ ನರ ಮನುಷ್ಯರು ಪಶು ಪ್ರಾಣಿಗಳು ಪಕ್ಷಿಗಳು ಇವುಗಳಿಗೆ, ಇನ್ನು ಅಚೇತನಗಳು ಅಂದ್ರೆ ಪರ್ವತಗಳು ನೀರು ಇವು ಮೊದಲಲ್ಲಿ ಕೂಡ ಇದ್ದು ತತ್ತದಾಹ್ವಯದಿ ಆಹಾ ಹೆಸರಿನಿಂದ ವ್ಯಾಪ್ತರೆನಿಸುವ ಈ ಬ್ರಹ್ಮವಾಯುಗಳು ಅಲ್ಲಿ ಪ್ರವೇಶರಾಗಿ ಈ ಲೋಕದಲ್ಲಿ ಎಲ್ಲಾ ಹೆಸರು ರೂಪಗಳು ಕೂಡ ಯಾರಿಗಿದೆ? ಬ್ರಹ್ಮವಾಯುಗೆ ಇದೆ. ಎಷ್ಟು ಚಂದ ಇದೆ ನೋಡಿ. ವಾಯುದೇವರ ಬ್ರಹ್ಮದೇವರ ಮಹಿಮೆ ನೋಡಿ. ದೇವರು ಎಷ್ಟು ಸಾಮರ್ಥ್ಯ ಕೊಟ್ಟಿದ್ದಾನೆ ಅವರಿಗೆ ನೋಡಿ. ಭಕ್ತಿ ಜ್ಞಾನ ಬಲ ಇವೇ ಮೊದಲಾದ ಸದ್ಗುಣಗಳು ಅಂತ ಏನಿದೆ ಅದೆಲ್ಲವನ್ನು ಕೂಡ ಬ್ರಹ್ಮವಾಯುವಿನಲ್ಲಿ ಇಟ್ಟು ಎಲ್ಲ ಪ್ರಾಣಿಗಳ ಒಳಗೆ ಮತ್ತು ಜಡಗಳ ಒಳಗೆ, ಜಡ ವಸ್ತುಗಳೊಳಗೆ ಬ್ರಹ್ಮವಾಯುಗಳು ಆ ರೂಪದಿಂದ ಆ ಹೆಸರಿನಿಂದ ಇದ್ದಾರೆ. ಉದಾಹರಣೆಗೆ ಒಂದು ಪುಸ್ತಕ ಅಂತ ಹೇಳಿದ್ರೆ, ಪುಸ್ತಕ ಎನ್ನುವ ನಾವು ನೋಡ್ರೆ ಇದೇನೋ ಬುಕ್ ಅಂತ ಹೇಳಿಬಿಡ್ತೀವಿ ಅಷ್ಟೇ. ಆದ್ರೆ ಪುಸ್ತಕ ಅಂದ್ರೆ ಯಾರು? ಈ ಪುಸ್ತಕದ ಆಕಾರದಲ್ಲಿ ಇರತಕ್ಕ ವಾಯುದೇವರು ಬ್ರಹ್ಮದೇವರು, ಅವರ ಒಳಗೆ ಪರಮಾತ್ಮ ಲಕ್ಷ್ಮೀನಾರಾಯಣರು ಈ ಆಕಾರದಿಂದ ಈ ಪುಸ್ತಕ ರೂಪದಲ್ಲಿ ಇದ್ದಾರೆ ಮತ್ತು ಪುಸ್ತಕ ಶಬ್ದ ವಾಚ್ಯರು ಆಗಿದ್ದಾರೆ. ಪುಸ್ತಕ ಎನ್ನುವ ಹೆಸರು ಆ ದೇವರದೇ ಹೆಸರು. ದೇವರು ಯಾರಿಗೆ ಕೊಟ್ಟ? ತನ್ನ ಹೆಸರು ಲಕ್ಷ್ಮಿಗೂ ಕೊಟ್ಟ, ತನ್ನ ಹೆಸರು ಬ್ರಹ್ಮವಾಯುಗಳಿಗೂ ಕೊಟ್ಟ, ತನ್ನ ಹೆಸರು ಈ ಜಡವಸ್ತುವಿಗೂ ಕೊಟ್ಟ ಈ ಪುಸ್ತಕ. ಅದರಿಂದ ಇದು ಪುಸ್ತಕ ಅಂತ ಇದಕ್ಕೆ ಹೆಸರು ಬಂತು. ವಾಸ್ತವಿಕವಾಗಿ ಆ ಹೆಸರು ಯಾರ್ದು? ದೇವರದ್ದೇ. ಅದೇ ತರ ಜಗತ್ತಿನಲ್ಲಿ ಏನೇನೋ ಪದಾರ್ಥಗಳಿದೆ, ಜೀವರಿದ್ದಾರೆ, ಜೀವರ ಈ ಮನುಷ್ಯ ಶರೀರ ಇದೆ, ಪ್ರಾಣಿಗಳ ಶರೀರ, ಮರಗಿಡಗಳ ಶರೀರ, ಎಲ್ಲದರಲ್ಲೂ ಕೂಡ ಬ್ರಹ್ಮವಾಯುಗಳು ತುಂಬಿ ಆ ಹೆಸರಿನಿಂದ ಆ ರೂಪದಿಂದ ಕರೆಯಲ್ಪಡುವವರಾಗಿ ಇದ್ದಾರೆ. ಅವರ ಒಳಗಿದ್ದು ಪರಮಾತ್ಮ ವಿಶೇಷವಾಗಿ ಕೆಲಸಗಳನ್ನ ಮಾಡ್ತಾನೆ. ಅದರಿಂದ ಈ ಎಂಟೈರ್ ಜಗತ್ತಿನ ವ್ಯಾಪಾರ ಬ್ರಹ್ಮವಾಯುಗಳ ಕಂಟ್ರೋಲ್ ಅಲ್ಲಿ ಇದೆ. ಇದು ತಿಳ್ಕೋಬೇಕಾದ ವಿಚಾರ. ದೇವರು ಡೈರೆಕ್ಟ್ ಬರೋದಿಲ್ಲ, ಏನೇ ಆಗಲಿ ದ್ವಾರ, ಬ್ರಹ್ಮವಾಯುಗಳ ದ್ವಾರಾನೇ ದೇವರು ಮಾಡಿಸೋದು. ಹಾಗೆ ಅಂತ ವ್ಯಾಪ್ತರು ಎನಿಸುವ, ಇದು ನಮ್ಮ ಸಿದ್ಧಾಂತಕ್ಕೆ ಮುಖ್ಯವಾದ ವಿಚಾರ ಇದು. ಇಷ್ಟು ಬ್ರಹ್ಮವಾಯುಗಳ ಬಗ್ಗೆ ಹೇಳಿ ಇನ್ನು ಸರಸ್ವತಿ ಭಾರತೀಯರ ಬಗ್ಗೆ ಹೇಳ್ತಾ ಇದ್ದಾರೆ.
सरस्वती वेदात्मिका भुजि नरहरि गुरु भक्ति ब्राह्मी परम सुख बल पूर्णे श्रद्धा प्रीति गायत्री गरुड़ शेषर जननी श्री संकरुषण जया तनुजेवाणी ಕರಣನೀಯಾಮಿಕೆ ಚತುರ್ದಶ ಭುವನ ಸನ್ಮಾನ್ಯೇ. ಸರಸ್ವತಿ ದೇವಿಯ ಬಗ್ಗೆ ಹೇಳುವಾಗ ವೇದಾತ್ಮಿಕ ಹಾಗೆ ಸರಸ್ವತಿ ಅವರು ವೇದಾತ್ಮಿಕ, ಎಲ್ಲ ವೇದಕ್ಕೂ ಕೂಡ ಅಭಿಮಾನಿ ಆಗಿದ್ದಾರೆ. ಅಂದ್ರೆ ಲಕ್ಷ್ಮೀದೇವಿ ಆಗಿಲ್ಲವಾ ಅಂತ ಒಂದು ಪ್ರಶ್ನೆ ಬರಬಹುದು. ತಾರತಮ್ಯದಲ್ಲಿ ಲಕ್ಷ್ಮಿ ಮೇಲೆ ಇದ್ದಾರೆ, ಲಕ್ಷ್ಮಿ ವೇದಾಭಿಮಾನಿ ಅಲ್ಲವೇ ಹಾಗೆಂದ್ರೆ ಹೌದು, ಕೆಳಗಿನವರೇ ಇದ್ದಾರೆ ಅಂದ್ರೆ ಮೇಲಿನವರು ಕೂಡ ಅಭಿಮಾನಿಯಾಗಿ ಇದ್ದೇ ಇದ್ದಾರೆ ಅಂತ. ಭುಜೆ ಎಲ್ಲ ಭೋಗವನ್ನು ಕೂಡ ಭಗವಂತನ ಪ್ರೀತಿಗಾಗಿ ಮಾಡುವವರು. ದೇವತೆಗಳು ಕೂಡ ಭೋಗ ಮಾಡ್ತಾರೆ, ಆದರೆ ಪರಮಾತ್ಮನ ಪ್ರೀತಿಗಾಗಿ. ಉದಾಹರಣೆಗೆ ಗಣಪನ ಪೂಜೆ ಬಂತು, ನಾಳೆ ವರಮಹಾಲಕ್ಷ್ಮಿ ಪೂಜೆ ಬಂತು, ಪೂಜೆಯನ್ನು ಮಾಡ್ತಾರೆ. ಲಕ್ಷ್ಮೀದೇವಿಯು ಕೂಡ ಭೋಗವನ್ನು ಮಾಡ್ತಾರೆ. ಯಾರಿಗಾಗಿ? ಪರಮಾತ್ಮನಿಗಾಗಿ ಭೋಗವನ್ನು ಮಾಡ್ತಾರೆ. ಅದರಿಂದ ನಾಳೆ ಪೂಜೆಯಲ್ಲಿ ಅಷ್ಟೇ, ಕೇವಲ ಲಕ್ಷ್ಮೀ ಪೂಜೆ ಅಂತ ಮಾಡಬಾರ್ದು ನಾವು. ಲಕ್ಷ್ಮಿಗೂ ಸಂತೋಷ ಆಗೋದಿಲ್ಲ. ಲಕ್ಷ್ಮೀ ನಾರಾಯಣರು ಅಂತ ಒಟ್ಟಿಗೆ ಪೂಜೆ ಮಾಡತಕ್ಕದ್ದು ಅಂತ ನಾವು ಹಿಂದೆ ನೋಡಿದ್ದೇವೆ. ಈ ರೀತಿಯಾಗಿ ಪರಮಾತ್ಮನ ಪ್ರೀತಿಗಾಗಿ ದೇವತೆಗಳು ಪೂಜೆಯನ್ನ, ಸತ್ಕಾರವನ್ನ ಸ್ವೀಕಾರ ಮಾಡ್ತಾರೆ ಅಂತ ಅರ್ಥ. ನರಹರಿ, ನರಸಿಂಹ ಎನ್ನುವ ಹೆಸರಿನಿಂದ ಪರಮಾತ್ಮ ಅವತಾರ ಮಾಡಿದಲ್ಲವಾ, ಅವರ ಗುರು ಪತಿಯ ಭುಜೆ ನರಹರಿ ಗುರು ಪತಿಯಾದ ಬ್ರಹ್ಮದೇವರು, ಅವರಲ್ಲಿ ಭಕ್ತಿ. ಅಂದ್ರೆ ಸರಸ್ವತಿಗೆ ಯಾರಲ್ಲಿ ಭಕ್ತಿ ಇದೆ? ನರಹರಿ ನರಸಿಂಹದೇವರಲ್ಲಿ ಭಕ್ತಿ ಮತ್ತು ಗುರು. ಸ್ತ್ರೀಯರಿಗೆ ಗುರು ಅಂದ್ರೆ ಯಾರು? ಅವರ ಪತಿಯೇ. ಅವರವರ ಪತಿಯಿಂದ ಅವರವರು ಉಪದೇಶವನ್ನ ಪಡ್ಕೋಬೇಕು ಅಂತ ಇದೆ. ಉದಾಹರಣೆಗೆ ಪಾರ್ವತಿ ದೇವಿ ನೋಡಿ, ಉಪದೇಶವನ್ನ ಯಾರಿಂದ ಪಡ್ಕೊಂಡ್ರು? ಅವರು ರುದ್ರದೇವರಿಂದ ಪಡ್ಕೊಂಡ್ರು ಅಂತ. ಆ ರೀತಿಯಾಗಿ ದೇವತೆಗಳಲ್ಲಿ ಪತಿ ಅವರನ್ನ ಗುರು ಅಂತ ಕರೀತಾರೆ. ಭಕ್ತಿ ಇರುವವರು ಅಂತ ಅರ್ಥ. ಅಂದ್ರೆ ಸರಸ್ವತಿ ದೇವಿಗೆ ಪರಮಾತ್ಮನಲ್ಲಿ ಮತ್ತು ತಮ್ಮ ಪತಿಯಾದ ಬ್ರಹ್ಮದೇವರಲ್ಲಿ ಭಕ್ತಿ. ಅದಕ್ಕೆ ಸ್ತ್ರೀಯರು ಏನೇ ಕರ್ಮ ಮಾಡಿದಾಗಲೂ ಕೂಡ ಸಮರ್ಪಣೆ ಹೇಗೆ ಮಾಡಬೇಕು ಈಗ ನೋಡಿದೀವಿ ನಾವು. ಮುಖ್ಯ ಪ್ರಾಣನನ್ನು ಬಿಟ್ಟು ಸಮರ್ಪಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ತರ ನಾವು ಕೂಡ ನಮ್ಮ ಗುರುವಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಸ್ಮದ್ ಗುರುವಂತರ್ಗತ ಅಂತ ಹೇಳ್ತೀವಿ ನೋಡಿ. ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಅಂತ. ಪುರುಷರು ಹೇಳುವಾಗ ಅಸ್ಮದ್ ಗುರು ಅಂದ್ರೆ ಅವರಿಗೆ ವಿದ್ಯೆ ಹೇಳಿದ ಗುರುಗಳು. ಆದರೆ ಸ್ತ್ರೀಯರಿಗೆ ಅಂತ ಬರುವಾಗ ಅವರ ಪತ್ಯಂತರ್ಗತ ಅಸ್ಮತ್ ಪತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತಾನೆ ಅವ್ರು ಹೇಳಿ ಸಮರ್ಪಣೆಯನ್ನ ಮಾಡಬೇಕು ಹಾಗೆಂಬ ಒಂದು ನೀತಿಯನ್ನು ಕೂಡ ಗುರುಗಳು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಮಾಡಿ ಭಕ್ತಿ ಉಂಟು ಅವರಿಗೆ. ಬ್ರಾಹ್ಮಿ, ಬ್ರಹ್ಮನ ಮಡದಿಯಾದ್ದರಿಂದ ಅವರಿಗೆ ಬ್ರಾಹ್ಮಿ ಅಂತ ಹೆಸರು. ಈಗ ನೋಡಿ, ಭವಾನಿ ಅಂತ ಹೆಸರು ನಮಗೆ ಪ್ರಸಿದ್ಧ. ಭವಾನಿ ಹಾಗೆಂದ್ರೆ ಪಾರ್ವತಿ ಅಂತ. ಯಾಕೆ ಭವಾನಿ ಅಂತ ಹೆಸರು? ಭವನ ಹೆಂಡತಿ, ಅದರಿಂದ ಭವಾನಿ. ನಾರಾಯಣನ ಹೆಂಡತಿ, ಅದರಿಂದ ಲಕ್ಷ್ಮೀ ನಾರಾಯಣಿ. ಅದೇ ತರ ಬ್ರಹ್ಮನ ಹೆಂಡತಿ, ಅದರಿಂದ ಬ್ರಾಹ್ಮಿ ಹಾಗೆ ಅಂತ ಹೆಸರು. ಸರಸ್ವತಿ ದೇವಿಗೆ ಹೆಸರು ಬ್ರಾಹ್ಮಿ ಅಂದ್ರೆ ಬ್ರಹ್ಮನ ಮಡದಿ ಅಂತ ಅರ್ಥ. ಪರಮ ಸುಖ ಬಲ ಪೂರ್ಣ, ಉತ್ಕೃಷ್ಟವಾದ ಆನಂದ ಬಲ ಇವುಗಳಿಂದ ತುಂಬಿದವರು. ಶ್ರದ್ಧಾ, ಶ್ರದ್ಧಾ ಹಾಗೆಂದ್ರೆ ಪ್ರದ್ಯುಮ್ನ ಮತ್ತು ಕೃತಿ. ಪರಮಾತ್ಮನ ಪ್ರದ್ಯುಮ್ನ ಕೃತಿ ಅಂತ ಎರಡು ರೂಪ ನಾವು ನೋಡಿದೀವಲ್ವಾ, ಅಲ್ಲಿಂದ ಹುಟ್ಟಿ ಬಂದ ರೂಪ ಶ್ರದ್ಧಾ ಹಾಗೆ ಅಂತ. ಸರಸ್ವತಿ ದೇವಿ ಬ್ರಹ್ಮ ಮತ್ತು ಕೃತಿಯಿಂದ ಹುಟ್ಟಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾ ಅಂತ ಹೆಸರು. ಈ ಸರಸ್ವತಿ ದೇವಿಯ ಮತ್ತೊಂದು ರೂಪ ಬ್ರಹ್ಮದೇವರಿಗೆ ತುಂಬಾ ಇಷ್ಟವಾದದ್ದು ಗಾಯತ್ರಿ ಹಾಗೆ ಅಂತ. ಗಾಯತ್ರಿ ಛಂದಸ್ಸಿನ ಅಭಿಮಾನಿ ಅಂತನೂ ಪ್ರಸಿದ್ಧ. ಸಾವಿತ್ರಿ ಅಂತನೂ ಕರೀತಾರೆ. ಇವರೆಂಥವರು ಹಾಗೆಂದ್ರೆ ಗರುಡ ಶೇಷರ ಜನನಿ. ಗರುಡ ಮತ್ತು ಶೇಷದೇವರಿಗೆ ತಾಯಿ ಅಂತೆ. ಮೇಲೆ ಪ್ರಶ್ನೆ ಬಂತು, ಇದೇನಿದು ಮತ್ತೆ ಸರಸ್ವತಿ ದೇವರಲ್ಲಿ ಹುಟ್ಟಿ ಬಂದ್ರ ಹಾಗೆಂದ್ರೆ ಹೌದು, ದೇವತೆಗಳು ಅನೇಕ ಬಾರಿ ಹುಟ್ಟಿ ಬರ್ತಾರೆ. ಪರಮಾತ್ಮನಿಂದಲೂ ಹುಟ್ಟಿ ಬರ್ತಾರೆ, ಬ್ರಹ್ಮ ಸರಸ್ವತಿಯಿಂದಲೂ ಹುಟ್ಟಿ ಬರ್ತಾರೆ.
ಗರುಡಶೇಷರ ಜನನಿ. ಇನ್ನು ಶ್ರೀ ಸಂಕರ್ಷಣ ಜಯಾತನುಜೆ. ಸಂಕರ್ಷನಾಮಕ ಪರಮಾತ್ಮ ಮತ್ತು ಜಯಾದೇವಿ ಅವರಲ್ಲಿ ಹುಟ್ಟಿದವರು ಸೂತ್ರ ಅಂತ ವಾಯುದೇವರು. ಸೂತ್ರನಾಮಕ ವಾಯುದೇವರಿಗೆ ವಾಕ್ಯ ರೂಪವಾಗಿ ಇರ್ತಾರೆ. ವಾಣಿ ಅಂದರೆ ವಾಕ್ ರೂಪ. ಆ ವಾಯುದೇವರಿಗೆ ವಾಕ್ ರೂಪದಲ್ಲಿ ಇದ್ದು ಸೇವೆಯನ್ನು ಮಾಡ್ತಾರೆ ಅಂತ ಅರ್ಥ. ಕರ್ಣ ನಿಯಾಮಕ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು ಅಂತ 11 ಇಂದ್ರಿಯಗಳು ಏನಿದೆ, ಈ ಇಂದ್ರಿಯಗಳಿಗೆ ಪತಿಗಳು ಅಂತ ಇದ್ದಾರೆ. ಇಂದ್ರಿಯಗಳಿಗೆ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಉದಾಹರಣೆಗೆ ಮನಸ್ಸಿಗೆ ನಿಯಾಮಕರು ಅಂದ್ರೆ ಯಾರು? ಅಭಿಮಾನಿ ದೇವತೆಗಳು ಅಂದ್ರೆ ರುದ್ರದೇವರು. ಆ ರುದ್ರದೇವರೇ ಮೊದಲಾದ ಎಲ್ಲ ದೇವತೆಗಳನ್ನು ಕೂಡ ನಿಯಮನ ಮಾಡತಕ್ಕವರು, ಪ್ರೇರಣೆ ಮಾಡತಕ್ಕವರು. ಹೀಗೆ ಮಾಡಿ ಹಾಗೆ ಅಂತ ಪ್ರೇರಣೆ ಮಾಡತಕ್ಕವರು. ಅದನ್ನ ಕರ್ಣ ನಿಯಾಮಕ ಅಂತ ಹೇಳ್ತಾರೆ. ಚತುರದಶ ಭುವನ ಮಾನ್ಯೆ, 14 ಲೋಕಗಳಲ್ಲಿ ಕೂಡ ಇವರಿಗೆ ಹೆಚ್ಚು ಗೌರವ ಇದೆ ನೋಡಿ. ಸರಸ್ವತಿ ಪೂಜೆ, ಯಾರು ಸರಸ್ವತಿ ಅನುಗ್ರಹ ಯಾರಿಗೆ ಬೇಡ ಹೇಳಿ? ಎಲ್ಲರೂ ಪೂಜೆ ಮಾಡ್ತಾರೆ. ಇನ್ನು ಭಾರತೀ ದೇವಿಯ ವಿಚಾರ ಹೇಳ್ತಾರೆ. ಕಾಳಿ ಕಾಶಿಜೆ ವಿಪ್ರಜಾ ಪಾಂಚಾಲಿ ಶಿವ ಕನ್ಯೇಂದ್ರ ಸೇನಾ ಕಾಲಮಾನಿ ಚಂದ್ರ ದ್ಯುಸಭಾ ನಾಮ ಭಾರತಿಗೆ. ಕಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ ಕೀಳರೆನಿಪರು ತಮ್ಮ ಪತಿಗಳಿಂದ ಆವಾಗ. ಕಾಶಿಜ ಅಂದ್ರೆ ಕಾಶಿರಾಜನ ಮಗಳಾಗಿ ಒಂದು ರೂಪವನ್ನು ತಾಳ್ತಾರೆ ಭಾರತೀ ದೇವಿ. ಅವರು ಭೀಮನನ್ನ ಮದುವೆ ಮಾಡ್ಕೋತಾರೆ. ಕಾಳಿ ಅಂತನೂ ಭೀಮಸೇನ ದೇವರ ಮಡದಿ ಕಾಳಿದೇವಿ ಅಂತ, ಅವರು ಕೂಡ ಭಾರತೀ ದೇವಿಯ ಅವತಾರ. ಅವರೇ ಕಾಶಿರಾಜನ ಮಗಳೇ ಕಾಳಿ ಅಂತ. ಕಾಶಿರಾಜನ ಮಗಳಾಗಿ ಕಾಳಿ ಎನ್ನುವ ಹೆಸರಿನಿಂದ ಹುಟ್ಟಿ ಭೀಮನನ್ನು ಮದುವೆ ಆಗ್ತಾರೆ. ಇನ್ನು ಪಾಂಚಾಲಿ ಹಾಗೆಂದ್ರೆ ಪಾಂಚಾಲ ದೇಶದ ರಾಜನ ಮಗಳು, ಅದರಿಂದ ಅವರಿಗೆ ಪಾಂಚಾಲಿ ಅಂತ ಹೆಸರು. ವಿದೇಹ ದೇಶದ ರಾಜನ ಮಗಳು ವೈದೇಹಿ. ಹಾಗೆಂತ ಸೀತಾದೇವಿಗೆ ಒಂದು ಹೆಸರಿದೆ. ವಿದೇಹ ದೇಶದ ರಾಜ ಜನಕರಾಜ, ಅವನ ಮಗಳು, ಆದ್ದರಿಂದ ವೈದೇಹಿ ಅಂತ. ಹೇಗೋ ಪಾಂಚಾಲ ದೇಶದ ರಾಜನ ಮಗಳು ಪಾಂಚಾಲಿ ಅಂತ, ದ್ರೌಪದಿ ಅಂತ ಅರ್ಥ. ದೃಪದನ ಮಗಳು, ಅದರಿಂದ ದ್ರೌಪದಿ ಅಂತ ಆ ಅರ್ಥದಲ್ಲೂ ಬರುತ್ತೆ. ತಂದೆಯ ಹೆಸರನ್ನಿಟ್ಟು ಮಗಳನ್ನ ಕರೆಯೋದು, ಅಥವಾ ಅವರು ರಾಜನಾಗಿದ್ದರೆ ಆ ರಾಜ್ಯದ ಹೆಸರಿನಿಂದ ಮಕ್ಕಳನ್ನ ಕರೆಯೋದು. ಹಾಗೆ ಈಗ ನೋಡಿ, ಕೌಸಲ್ಯ ಅಂತ ಇದೆ. ಕೋಸಲ ಅಂತ ಒಂದು ದೇಶ, ಆ ದೇಶದ ರಾಜನ ಮಗಳು, ಅದರಿಂದ ಕೌಸಲ್ಯ ಅಂತ ಹೆಸರು. ಆ ಥರ ಈ ರೀತಿಯಾಗಿ ಪಾಂಚಾಲಿ. ಆ ದ್ರೌಪದಿ ದೇವಿಯಲ್ಲಿ ಶಚಿ, ಶ್ಯಾಮಲ, ಉಷಾ, ಪಾರ್ವತಿ ಅಂತ 4 ಜನರು, ಮತ್ತೆ ಸೇರಿ ಒಟ್ಟು 5 ಜನ ಇದ್ದಾರೆ ಅಲ್ಲಿ. ಹಾಗೆ ಅಂತ ಶಿವಕನ್ಯಾ. ಹಾಗೆ ಶಿವ ಎನ್ನುವ ಬ್ರಾಹ್ಮಣನಲ್ಲಿ ಅವತಾರ ಮಾಡಿದವರು. ಅಲ್ಲೂ ಕೂಡ ಶಚಿ ಮುಂತಾದವರ ಜೊತೆಗೆ ಇದ್ದ ಒಂದು ಭಾರತೀಯ ರೂಪ ಶಿವಕನ್ಯಾ ಅಂತ ಹೆಸರು. ಮತ್ತು ಇಂದ್ರಸೇನ ಹಾಗೆ ಅಂತ ಭಾರತೀ ದೇವಿಯದ ಮತ್ತೊಂದು ಅವತಾರ. ಇವರು ನಳರಾಜನ ಮಗಳಾಗಿ ಹುಟ್ಟಿ ಮತ್ತೆ ಶಚಿ ಮುಂತಾದವರ ಜೊತೆಗೆ ಇದ್ರು. ಹಾಗೆ ಅಂತ ಈ ರೀತಿಯಾಗಿ ಶಿವಕನ್ಯಾ, ಇಂದ್ರಸೇನ, ಪಾಂಚಾಲಿ ಅಂತ ಈ 3ರಲ್ಲೂ ಕೂಡ ಭಾರತೀ ದೇವಿ ಶಚಿ ಮುಂತಾದವರ ಜೊತೆಗೇನೆ ಇದ್ದಾರೆ. ಹಾಗೆ ಅಂತ ಅರ್ಥ. ಇನ್ನು ಚಂದ್ರ ಹಾಗೆ ಅಂತ, ಆಗ ಹುಟ್ಟಿದಾಗಲೂ ಕೂಡ ಶಂಕರ ಎನ್ನುವ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಶಚಿ ಮುಂತಾದವರ ಜೊತೆಗೆ ಇದ್ದಾರೆ ಅಂತ. ಒಟ್ಟು 4 ರೂಪ ಇದೆ ಇವತ್ತು. 4 ಬಾರಿ ಶಚಿ ಮುಂತಾದವರ ಜೊತೆಗೆ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಭಾರತೀ ದೇವಿ ಭೂಮಿಯಲ್ಲಿ ಅವತಾರ ಮಾಡಿದರು ಅಂತ ಅರ್ಥ. ಅಲ್ಲಿ ಪಾಂಚಾಲಿ ಎನ್ನುವಾಗ ಮಾತ್ರ ಭೀಮಸೇನ ದೇವರ ಜೊತೆಗೆ ಮದುವೆಯಾದರು ಅಂತ ವಿಚಾರ. ಕಾಲಾಭಿಮಾನಿಯಾಗಿದ್ದಾರೆ. ಮತ್ತು ವಿದ್ಯುನ್ನಾಮ, ಅಂತರಿಕ್ಷಕ್ಕೂ ದಿಕ್ಕುಗಳಿಗೂ ಅಭಿಮಾನಿ ಅಂತ ಒಟ್ಟು ಹೇಳ್ತಾ ಇದ್ದಾರೆ.
ಈ ರೂಪಗಳಿಂದಲೂ ಕೂಡ ವಿದ್ಯುತ್ ಏನಿದೆ ಮಿಂಚು, ಆ ಮಿಂಚಿನಲ್ಲಿ ಕೂಡ ಭಾರತಿ ಇದ್ದಾರೆ ಹಾಗೆ ಅಂತ. ಈ ರೀತಿಯಾಗಿ ನಾನಾ ರೂಪಗಳಿಂದ ಹೆಸರಿನಿಂದ ಭಾರತೀ ದೇವಿ ಅವರು ಇದ್ದಾರೆ ಹಾಗೆ ಅಂತ. ನೋಡಿ ಆ ಹೆಸರೇ ನೋಡಿ, ಭಾರತಿ. ಭಾ ಅಂದ್ರೆ ಪ್ರಕಾಶಮಾನರಾದ ಭೀಮಸೇನ ದೇವರು ಅಂತ ಅರ್ಥ, ವಾಯುದೇವರು ಅಂತ ಅರ್ಥ. ಅಂಥವರಲ್ಲಿ ರತಿ, ಭಕ್ತಿಯನ್ನ ಮಾಡುವವರು ಹಾಗೆ ಅಂತ. ಅದರಿಂದ ಅವರಿಗೆ ಭಾರತಿ ಅಂತ ಹೆಸರು. ಈ ರೀತಿಯಾಗಿ ಕಾಳಿ ಬ್ರಹ್ಮರ ಯುವತಿಯರು. ಕಾಳಿ ಅಂದ್ರೆ ವಾಯುದೇವರ ಮಡದಿ ಮತ್ತು ಬ್ರಹ್ಮರ ಯುವತಿಯರು, ಬ್ರಹ್ಮದೇವರ ಮಡದಿಯಾದ ಸರಸ್ವತಿ. ಇವರಿಬ್ಬರಲ್ಲೂ ಕೂಡ 7 51 ಗುಣದಿಂದ, 7 ಅಂದ್ರೆ 49 ಮತ್ತು 51, 49 51 ಅಂದ್ರೆ 100 ಗುಣಗಳಿಂದ ತಮ್ಮ ಪತಿಗಳಿಂದ ಕೀಳೆಣಿಪರು. ಅಂದ್ರೆ ವಾಯು ಬ್ರಹ್ಮರಿಗಿಂತ 100 ಗುಣಗಳು ಕಡಿಮೆ ಇದೆ ಅಂತ ಒಟ್ಟು. ಬ್ರಹ್ಮ ವಾಯು ಮತ್ತು ಸರಸ್ವತಿ ಭಾರತಿ ಇವರಿಗೆ ವ್ಯತ್ಯಾಸ ಅಂದ್ರೆ ಬ್ರಹ್ಮವಾಯುಗಳಲ್ಲಿ ಎಷ್ಟು ಗುಣಗಳಿದೆಯೋ ಅದಕ್ಕಿಂತ 100 ಗುಣಗಳು ಕಡಿಮೆ ಸರಸ್ವತಿ ಭಾರತೀಯರಲ್ಲಿ ಅಂತ ಒಟ್ಟು ವಿಚಾರ. ಇಲ್ಲಿಗೆ ಪರಶುಕ್ಲತ್ರಯರ ವಿಚಾರವನ್ನ ಮುಗಿಸಿದ್ದಾರೆ. ಮುಂದಿನದ್ದು ಮತ್ತೆ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.